ಈ ಸಾರಿ ಬೆಳಗಾವಿ ಅಧಿವೇಶನದಲ್ಲಿ ತಾವು ಪ್ರಪ್ರಥಮವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಸವಿಸ್ತರವಾದಂಥ ಚರ್ಚೆಗಳನ್ನು ತೆಗೆದುಕೊಂಡಿದ್ದೀರಿ. ಈಗಾಗಲೇ ಸದಸ್ಯರುಗಳು ಈ ಎಲ್ಲ ಸಮಸ್ಯೆಗಳ ವಿಚಾರವನ್ನು ಈಗಾಗಲೇ ಸದನದ ಮುಂದೆ ಇಟ್ಟಿದ್ದಾರೆ. ಅಧ್ಯಕ್ಷರೇ, ಇವತ್ತು ಉತ್ತರ ಕರ್ನಾಟಕ ಅಂದರೆ ಇವತ್ತು 14 ಜಿಲ್ಲೆಗಳು, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ 7 ಜಿಲ್ಲೆಗಳು ಮತ್ತು ಕಿತ್ತೂರು ಕರ್ನಾಟಕ ಅಂದರೆ ಹಳೆ ಮುಂಬೈ ಕರ್ನಾಟಕ ಪ್ರದೇಶದಲ್ಲಿ 7 ಜಿಲ್ಲೆಗಳು, ಇವತ್ತು 14 ಜಿಲ್ಲೆಗಳು ಅಸ್ತಿತ್ವದಲ್ಲಿ ಬಂದಿದ್ದಾವೆ. ಅದೇ ಥರ ಕರ್ನಾಟಕದ ಹಳೆ ಮೈಸೂರು ಪ್ರಾಂತ, ದಾವಣಗೆರೆಯಿಂದ ಚಾಮರಾಜನಗರವರೆಗೆ ಹಳೆ ಮೈಸೂರು ಪ್ರಾಂತ, ಮೈಸೂರು ಮಹಾರಾಜರು ಆಡಳಿತ ಕೊಟ್ಟಿದ್ದಾರೆ. ಹೀಗಾಗಿ ಕರ್ನಾಟಕ ಅಂದ ತಕ್ಷಣ ಕನ್ನಡ ಭಾಷೆ ಮಾತಾಡೋರು, ಭಾಷೆಯ ಮೇಲೆ ಏಕೀಕರಣ ಆದಮೇಲೆ ಇದು ಬೇರೆ ಬೇರೆ ಪ್ರದೇಶಗಳಿಂದ ಇವತ್ತು ಬಂದಿದೆ. ಇದಕ್ಕೆ ಹಿಂದುಳಿಕೆಗೆ ಕಾರಣ ಇದೆ. ಉತ್ತರ ಕರ್ನಾಟಕ ಅದರಲ್ಲಿ ವಿಶೇಷವಾಗಿ ಯಾಕೆ ಸ್ವಲ್ಪ ಹಿಂದುಳಿದಿದೆ ಅಂದರೆ, ಇದಕ್ಕೆ ಪ್ರಮುಖವಾಗಿ ಭೌಗೋಳಿಕ, ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ, ರಾಜಕೀಯ ಕಾರಣಗಳು ಭಾಳಷ್ಟು ಇಲ್ಲಿ ಇರೋದರಿಂದ ಹಿಂದುಳಿಕೆಗೆ ಮುಖ್ಯ ಕಾರಣ ಅಂತ ನಾನು ಸ್ಪಷ್ಟಪಡಿಸ್ತೇನೆ. ನಾನು ಈಗಾಗಲೇ ಹೇಳಿದಂತೆ ಅಧ್ಯಕ್ಷರೇ, ಈ ಹಳೆ ಮೈಸೂರು ರಾಜ್ಯ ಪ್ರಾಂತ, ದಾವಣಗೆರೆಯಿಂದ ಚಾಮರಾಜನಗರ, ಕೋಲಾರದಿಂದ ಹಾಸನದವರೆಗೆ ಏನಿತ್ತಲ್ಲ, ಮೈಸೂರು ಮಹಾರಾಜರು ಆಡಳಿತ ಮಾಡ್ತಾ ಇದ್ರು. ಅದೇ ಥರ ನಮ್ಮ ಭಾಗ ಬೀದರ್, ಕಲಬುರ್ಗಿ, ಯಾದಗಿರ್, ರಾಯಚೂರು, ಕೊಪ್ಪಳ ಈ ಜಿಲ್ಲೆಗಳು ನೈಜಾಂ ಪ್ರದೇಶಕ್ಕೆ ಸೇರಿದ್ದು. ಬಳ್ಳಾರಿ, ವಿಜಯನಗರ, ಮಂಗಳೂರು, ಉಡುಪಿ ಮಡ್ರಾಸ್ ಪ್ರಾಂತಕ್ಕೆ ಸೇರಿದ್ದು. ಆದರೆ ಬಳ್ಳಾರಿ, ವಿಜಯನಗರನ ಹೈದರಾಬಾದ್ ಕರ್ನಾಟಕ ಅಂತಾರೆ, ಅದು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಿಸಿದ್ದಲ್ಲ. ಆದರೆ ಕಲಬುರಗಿ ವಿಭಾಗದಲ್ಲಿ ಇರೋದ್ರಿಂದ ಅವ್ರಿಗೆ ಫೆಸಿಲಿಟಿ ಸಿಕ್ಕಿದೆ, ಆ ಮಾತು ಬೇರೆ. ಇದಲ್ಲದೆ ಕೊಡಗು ಒಂದು ಪ್ರತ್ಯೇಕವಾದಂಥ ರಾಜ್ಯ ಇತ್ತು. ನೋಡಿ, ಹಳೆ ಮೈಸೂರಿನಲ್ಲಿ ಮೈಸೂರು ಮಹಾರಾಜರು ಪ್ರಗತಿಪರ ಅಭಿವೃದ್ಧಿಯ ಚಿಂತಕರಾಗಿದ್ದರು ಮತ್ತು ಅಲ್ಲಿ ದಿವಾನರಾಗಿದ್ದಂಥ ವಿಶ್ವೇಶ್ವರಯ್ಯನವರು ಇರ್ಬೋದು, ಸರ್ ಇಸ್ಮಾಯಿಲ್ ಅವರು ಇರ್ಬೋದು, ದಿವಾನ್ ಪೂರ್ಣಯ್ಯನವರು ಇರ್ಬೋದು, ಬೇರೆ ಬೇರೆ ದಿವಾನರು ಇವತ್ತಿನ ದಿವಸ ಒಡೆಯರ್ ಮಹಾರಾಜರ ಜೊತೆಗೆ ಒಂದು ಅಭಿವೃದ್ಧಿಯ ಚಿಂತನೆಯನ್ನು ಇಟ್ಕೊಂಡಿದ್ದರಿಂದ ನೂರಾರು ವರ್ಷಗಳಿಂದ ಶಿಕ್ಷಣ, ನೀರಾವರಿ ಮತ್ತು ಬೇರೆ ಬೇರೆ ರಂಗದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಿಸಲಿಕ್ಕೆ ಸಾಧ್ಯತೆ ಆಗಿದೆ. ಮತ್ತು ಮಂಗಳೂರು, ಉಡುಪಿ ಆ್ಯಂಡ್ ಬಳ್ಳಾರಿ ಇದು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿತ್ತು. ಮತ್ತು ಮಂಗಳೂರು, ಉಡುಪಿ ಜನ ಸ್ವಲ್ಪ ಎಂಟರ್ಪ್ರೂನರ್ಸ್, ಹೊರಗೆ ಹೋಗ್ತಾರೆ, ಉದ್ಯಮಗಳನ್ನು ಸ್ಥಾಪನೆ ಮಾಡ್ತಾರೆ, ಸ್ವಲ್ಪ ಹೆಚ್ಚು ಶಿಸ್ತಿದೆ ಅವರಲ್ಲಿ, ಮಂಗಳೂರು ಜನರಲ್ಲಿ. ಯಾಕಂದರೆ ಇದಕ್ಕೆ ವಿದ್ಯಾ ಕಾರಣ, ಹೀಗಾಗಿ ಅವರು ಸ್ವಲ್ಪ ಮುಂದಿದ್ದಾರೆ. ಅದು ಬಿಟ್ಟರೆ ನಮ್ಮ ಕಲಬುರಗಿ ಭಾಗದಲ್ಲಿ ಸ್ವಲ್ಪ ಬಳ್ಳಾರಿ ನಮ್ಗಿಂತ ಮುಂದಿದೆ. ಆದರೆ ಅತಿ ಹಿಂದುಳಿದವರು ಉತ್ತರ ಕರ್ನಾಟಕದಲ್ಲಿ ಅಂದರೆ ನಾವೇ. ಅದು ಬಿಟ್ಟ ಮೇಲೆ ಈ ಕಿತ್ತೂರು ಕರ್ನಾಟಕ ಅಥವಾ ಮುಂಬೈ ಪ್ರೆಸಿಡೆನ್ಸಿ ಅಂತ ಕರಿತಾ ಇದ್ವಿ ನಾವು, ಬಾಂಬೆ ಪ್ರೆಸಿಡೆನ್ಸಿ, ಬೆಳಗಾವಿ, ಧಾರವಾಡ, ಈಗಿನ ಹಾವೇರಿ, ಗದಗ, ಉತ್ತರ ಕನ್ನಡ ಬ್ರಿಟಿಷ್ ಆಡಳಿತ ಮಾಡ್ತಾ ಇದ್ರು. ಇಲ್ಲಿ ಬ್ರಿಟಿಷರು ತಮ್ಮ ವ್ಯವಹಾರಕ್ಕಾಗಿ ಆಡಳಿತ ಮಾಡ್ತಾ ಇದ್ರು. ಸ್ವಲ್ಪ ಅಧಿಕಾರ ಕೊಟ್ಟಂಗೆ ಮಾಡೋರು, ಅಭಿವೃದ್ಧಿ ಮಾಡಂಗೆ ಮಾಡೋರು, ಆದರೆ ಹೆಚ್ಚಿನ ತಮ್ಮ ಸ್ವಾರ್ಥಕ್ಕಾಗಿ ಮಾಡಿದರು. ಹೀಗಾಗಿ ಮುಂಬೈ ಕರ್ನಾಟಕ ಅಥವಾ ಕಿತ್ತೂರು ಕರ್ನಾಟಕ ಪ್ರದೇಶ ಕೂಡ ಅಷ್ಟೊಂದು ಹಳೆ ಮೈಸೂರಿಗೆ ಕಂಪೇರ್ ಮಾಡಿದರೆ ಆಗಿಲ್ಲ. ಇನ್ನು ನಮ್ಮ ಪ್ರದೇಶ ನೈಜಾಂ ಪ್ರದೇಶಕ್ಕೆ ಸೇರಿತ್ತು. ಹೈದರಾಬಾದ್ ನಜಾಮರು ಸುಮಾರು 250 ವರ್ಷಗಳ ಕಾಲ ಆಡಳಿತ ಮಾಡಿದ್ದಾರೆ. ಹೀಗಾಗಿ ಅವರು ಶಾಲೆಗಳನ್ನು ತೆಗಿಲಿಲ್ಲ, ಗ್ರಾಮಾಂತರ ಪ್ರದೇಶದಲ್ಲಿ ರಸ್ತೆಗಳನ್ನು ಕೊಡಲಿಲ್ಲ, ಕೇವಲ ಹೈದರಾಬಾದ್ ಬೇಸ್ಡ್, ಹೈದರಾಬಾದ್ನಲ್ಲಿ ಭಾಳ ಅಭಿವೃದ್ಧಿ ಮಾಡಿದ್ದಾರೆ, ಕೆಲವೊಂದು ಡ್ಯಾಮ್ ಕಟ್ಟಿದ್ದಾರೆ. ಆದರೆ ರೈತರ ಪರವಾಗಿ, ಜನರ ಪರವಾಗಿ ಇಂಟೀರಿಯರ್ ಕಲ್ಯಾಣ ಕರ್ನಾಟಕ ಪ್ರದೇಶ, ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಅವರ ಕೊಡುಗೆ ಏನೂ ಇಲ್ಲ. ಯಾಕಂದರೆ ಎಜುಕೇಷನ್ನೇ ಕೊಡಲಿಲ್ಲ ನಮಗೆ.
ಹೀಗಾಗಿ ಅತ್ಯಂತ ಹಿಂದುಳಿಲಿಗೆ ಕಾರಣ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಇಲ್ಲ ನಮಗೆ. ಅದು ಪ್ರಮುಖವಾದಂಥ ಕಾರಣ ಅಧ್ಯಕ್ಷರೇ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಅಧ್ಯಕ್ಷರೇ, ಈಗಾಗಲೇ ನಾನು ಹೇಳಿದಂತೆ ಮೈಸೂರು ಮಹಾರಾಜರು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದಂಥವ್ರಿಗೆ ಮೈಸೂರು ಮಹಾರಾಜರು ಮಿಲ್ಲರ್ ಕಮಿಷನನ್ನು ಜಾರಿ ಕೊಟ್ಟಿದ್ದರು, ಸ್ಟಡಿ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳಿ. ಆ ಮಿಲ್ಲರ್ ಕಮಿಷನ್ ಆದದ್ರಿಂದ ಹಾಸ್ಟೆಲಲ್ಲಿ ಸೀಟು, ಶಿಕ್ಷಣ ಇವೆಲ್ಲ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಆ ಕಾರಣದಿಂದ ಮೈಸೂರು ಪ್ರಾಂತದಲ್ಲಿರುವಂಥ ಹಿಂದುಳಿದಂಥವರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಇವತ್ತು ಹೆಚ್ಚು ಶಿಕ್ಷಣವಂತರಾಗಿ ಭಾಷೆಯ ಮೇಲೆ ಭಾರಿ ಹಿಡಿತ ಇಟ್ಟುಕೊಂಡು, ಭಾಷೆ ಜ್ಞಾನವಿಟ್ಟುಕೊಂಡು ಜ್ಞಾನ ಹೆಚ್ಚು ಮಾಡ್ಕೊಂಡಿರೋಕ್ಕೆ ಕಾರಣ ಮೈಸೂರು ಮಹಾರಾಜರು. ಅದಕ್ಕೆ ನಾನು ಈಗ ಮಹದೇವಪ್ಪಗೆ ಹೇಳ್ತಾ ಇದ್ದೆ, ಸರ್ ಮಹದೇವಪ್ಪ, ನೀವು ಡಾಕ್ಟರ್ ಪರಮೇಶ್ವರ್ ಅವರು ಕಂಪೇರ್ ಮಾಡಿಬಿಟ್ರೆ ನಮ್ಮ ಏರಿಯಾ, ನೀವು ನಮ್ಮ ಲಿಂಗಾಯತರಿಗಿಂತ ಹೆಚ್ಚು ಶಿಕ್ಷಣವಂತರಿದ್ದೀರಿ ಅಂತ ಹೇಳ್ತಿದ್ದೆ ಅವ್ರಿಗೆ ನಾನೀಗ. ಯಾಕಂದರೆ ನಾನು ಸಾಮಾಜಿಕ ಕಾರಣ ಯಾಕೆ ಹೇಳ್ತೀನಿ ಅಧ್ಯಕ್ಷರೇ, ವಿದ್ಯೆ ಕೊಟ್ಟಿದ್ದಾರೆ. ಈಗ ಡಾಕ್ಟರ್ ಪರಮೇಶ್ವರ್ ಅವರು ಅವರ ವಿದ್ಯೆ ಅವರ ವಿಚಾರಕ್ಕೆ ಯಾರು ಸಾಟಿ ಇದ್ದಾರಾ? ಮಹದೇವಪ್ಪ ಎಸ್, ಅವರ ಭಾಷೆ ಮೇಲಿರುವಂಥ ಜ್ಞಾನ, ನಮ್ಮ ಭಾಷೆ ಮೇಲೆ ನಾವು ಎಷ್ಟೇ ಓದಿದ್ರು ನಮಗೆ ಚೆನ್ನಾಗಿ ಮಾತಾಡೋಕ್ಕೆ ಬರೋದಿಲ್ಲ ಕನ್ನಡನ. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಈ ಎಲ್ಲ ಕಾರಣಗಳಿಂದ ಇವತ್ತು ಮೈಸೂರು ಪ್ರಾಂತ ಮುಂದೆ ಹೋಗಲಿಕ್ಕೆ ಕಾರಣ ಅದಕ್ಕೊಂದು ಸಣ್ಣ ಉದಾಹರಣೆಯನ್ನು ನಾನು ಕೊಟ್ಟಿದ್ದೇನೆ ಅಧ್ಯಕ್ಷರೇ. ಮತ್ತು ಇದಲ್ಲದೆ ಅಧ್ಯಕ್ಷರೇ, ನಮ್ಮಲ್ಲಿ ಸ್ವಲ್ಪ ಸಂಸ್ಥಾನಗಳಿದ್ದು, ನರಗುಂದ, ಸವಣೂರು, ಜಮಖಂಡಿ, ಸಂಡೂರು, ಇವೆಲ್ಲ ಸಣ್ಣ ಸಣ್ಣ ರಾಜ್ಯಗಳೆಲ್ಲ ಇದ್ದು ಉತ್ತರ ಕರ್ನಾಟಕ ವೈಶಿಷ್ಟ್ಯವಾಗಿ ಆಡಳಿತದ ದೃಷ್ಟಿಯಿಂದ ಮೈಸೂರು ಹಂಗೆ ಏಕೀಕರಣ ಆಗಿ ಏಕತೆಯಿಂದ ಮಾಡಲಿಕ್ಕೆ ಸಾಧ್ಯತೆ ಆಗಿಲ್ಲ. ಹೀಗಾಗಿ ಇದು ಒಂದು ಕೂಡ ಹಿಂದುಳಿಕೆಗೆ ಕಾರಣ ಆಗಿದೆ ಅಧ್ಯಕ್ಷರೇ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಉತ್ತರ ಕರ್ನಾಟಕ ಅಧ್ಯಕ್ಷರೇ, ಭೌಗೋಳಿಕವಾಗಿ ಜಾಗ್ರಫಿಕಲಿ ನಾವು ನೋಡಬೇಕಾಗ್ತದೆ ಅಧ್ಯಕ್ಷರೇ. ಜಾಗ್ರಫಿಕಲಿ ನಾನು ನೋಡಬೇಕಾದ್ರೆ ನಮ್ಮ ರಾಜ್ಯದ ಒಟ್ಟು ವಿಸ್ತೀರ್ಣ 1,92,000 ಚದುರ ಕಿಲೋಮೀಟರ್. ಅದರಲ್ಲಿ ಉತ್ತರ ಕರ್ನಾಟಕ 1,10,000 ಚದುರ ಕಿಲೋಮೀಟರ್. ಎಂಟೈರ್ ಹಳೆ ಮೈಸೂರು ಇನ್ಕ್ಲೂಡಿಂಗ್ ಕೊಡಗು, ಮಂಗಳೂರು, ಉಡುಪಿ 91,000 ಚದುರ ಕಿಲೋಮೀಟರ್. ಇಲ್ಲೇ ನಾವು 20,000 ಚದುರ ಕಿಲೋಮೀಟರ್ ಪ್ರಾದೇಶಿಕವಾಗಿಯೂ ಜಾಸ್ತಿ ಇದ್ದೇವೆ. ಮತ್ತು ಅದರ ಜೊತೆಗೆ ಕರ್ನಾಟಕ ರಾಜ್ಯ ರಾಜಸ್ಥಾನವನ್ನು ಬಿಟ್ಟ ಮೇಲೆ ಅತ್ಯಂತ ಒಣ ಹವೆ ಪ್ರದೇಶ ಇರೋದು ಕರ್ನಾಟಕ. ಅದರಲ್ಲಿ ಉತ್ತರ ಕರ್ನಾಟಕದ 14 ಜಿಲ್ಲೆಗಳಲ್ಲಿ 11 ಜಿಲ್ಲೆಗಳು ಅತ್ಯಂತ ಒಣ ಪ್ರದೇಶದಲ್ಲಿದ್ದಾವೆ. ಔಟ್ ಆಫ್ 14, 11 ನಮ್ಮ ಹೈದರಾಬಾದ್ ಕರ್ನಾಟಕ ಎಲ್ಲ ಇದೆ. ಇಲ್ಲಿ ಕೂಡ ಹಾವೇರಿ, ಪಾರ್ಟ್ ಆಫ್ ಹಾವೇರಿ, ಪಾರ್ಟ್ ಆಫ್ ಬೆಲ್ಗಾಂ, ಗದಗ್, ಬಿಜಾಪುರ್, ಬಾಗಲಕೋಟ್, ಇಡೀ ಬರಗಾಲ ಪ್ರದೇಶ. ನೀವು ಯಾಕೆ ಗುಳೆ ಹೋಗ್ತಾ ಇದ್ರು ಜನ ಹಿಂದೆ, ಈಗ ಕಡಿಮೆ ಆಗಿದೆ. ಇದಕ್ಕೆ ಕಾರಣ ನಮ್ಮಲ್ಲಿ ಮಳೆನೇ ಆಗಲ್ಲ, ಅಂಡರ್ಗ್ರೌಂಡ್ ವಾಟರ್ ಇಲ್ಲ. ಈ ಎಲ್ಲ ಭೌಗೋಳಿಕ ಕಾರಣದಿಂದ ನಾವು ಆರ್ಥಿಕವಾಗಿ ಹಿಂದುಳಿದಿದ್ದೇವೆ. ಇದಕ್ಕೆ ನೀರಾವರಿ ಆಗಬೇಕು, ಅದ್ರ ಬಗ್ಗೆ ನಾನು ಮಾತಾಡ್ತೇನೆ ಅಧ್ಯಕ್ಷರೇ. ಇದಾದ ಮೇಲೆ ಅಧ್ಯಕ್ಷರೇ, ಈಗಾಗಲೇ ನಾನು ಹೇಳಿದಂತೆ ಶಿಕ್ಷಣ ಅಧ್ಯಕ್ಷರೇ, ಹಳೆ ಮೈಸೂರಿನಲ್ಲಿ ಶಿಕ್ಷಣ ಮತ್ತು ಸಾಕ್ಷರತೆ ಅಧ್ಯಕ್ಷರೇ, ನಮ್ಮ ಕರ್ನಾಟಕದ ಸರಾಸರಿ ಸಾಕ್ಷರತೆ ಪ್ರಮಾಣ 75.36% ಇದೆ ಇವತ್ತು, 75.36. ಅದರಲ್ಲಿ ಉತ್ತರದ ಜಿಲ್ಲೆಗಳು ಯಾವೂ ಕೂಡ 70ಕ್ಕೆ ಮೇಲಿಲ್ಲ. ನೋಡಿ, ಯಾದಗಿರಿ ಅತಿ ಕಡಿಮೆ 51.83, ರಾಯಚೂರು 59.56, ಕಲಬುರಗಿ 64.85, ವಿಜಯನಗರ ಸ್ವಲ್ಪ 66, ಯಾಕಂದ್ರೆ ಹೇಳಿದ್ನಲ್ಲ ಮಡ್ರಾಸ್ ಪ್ರೆಸಿಡೆನ್ಸಿ, ಬಳ್ಳಾರಿ 67 ಬಿಕಾಸ್ ಆಫ್ ಮಡ್ರಾಸ್ ಪ್ರೆಸಿಡೆನ್ಸಿ, ಕೊಪ್ಪಳ 62. ಸ್ವಲ್ಪ ಮುಂಬೈ ಕರ್ನಾಟಕದಲ್ಲಿ 2-3 ಜಿಲ್ಲೆಗಳು ಸ್ವಲ್ಪ ಮುಂದಿದೆ. ಬಾಗಲಕೋಟೆ ಸ್ವಲ್ಪ 68 ಸುಮಾರಿಗಿದೆ. ಗದಗ್ ಸ್ವಲ್ಪ ರಾಜ್ಯದ ಸರಾಸರಿ, ಹಾವೇರಿ ನಿಮ್ಮ ಜಿಲ್ಲೆನೂ ರಾಜ್ಯದ ಸರಾಸರಿಗಿದೆ. ಇದಕ್ಕೆ ಕಾರಣ ಅಧ್ಯಕ್ಷರೇ, ನಾನು ಈಗಾಗಲೇ ಹೇಳಿದಂತೆ ಈ ಭಾಗದ
ಆಡಳಿತದ ದೃಷ್ಟಿಯಿಂದ ಸಾಕ್ಷರತೆ ಪ್ರಮಾಣ ಜಾಸ್ತಿ ಆಗಲಿಲ್ಲ. ಆದರೆ ಒಂದು ಸಂತೋಷದಿಂದ ಈ ವಿಚಾರವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದನ್ನು ನಮ್ಮ ಹಿಂದಿನ ಸರ್ಕಾರಗಳು ಗಮನಿಸಿ ಸಾಕ್ಷರತೆಯ ಪ್ರಮಾಣವನ್ನು ಹೆಚ್ಚು ಮಾಡಬೇಕು, ಜನರಿಗೆ ಹೆಚ್ಚು ಶಾಲೆ ಕಾಲೇಜುಗಳನ್ನ ಕೊಡಬೇಕನ್ನಂಥ ವಿಚಾರದಲ್ಲಿ ಹಿಂದೆ ಎಸ್ ಎಂ ಕೃಷ್ಣರವರಿದ್ದಾಗ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕಕ್ಕೆ ಒಂದು ಸ್ಪೆಷಲ್ ವಿಶೇಷವಾದಂಥ ಈ ಪ್ರಾಥಮಿಕ ಶಾಲೆಗಳ ನಿರ್ದೇಶನಾಲಯ ಕಲಬುರಗಿಗೆ ತೆಗೆದು ಬಹಳ ಸಂತೋಷ. ಈ ಥರದ ಆಗಬೇಕು. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾನು ಸಿದ್ದರಾಮಯ್ಯನವ್ರನ್ನ ಅಭಿನಂದಿಸ್ತೇನೆ. ನೋಡಿ ಅಧ್ಯಕ್ಷರೇ, ಯಾವುದೇ ರಾಜ್ಯ ಸರ್ಕಾರ, ಪ್ಲೀಸ್ ನೋಟ್ ದಿಸ್, ಬೇಕಾದ್ರೆ ಯಾರಾದರೂ ಯಾವುದೇ ರಾಜ್ಯ ಸರ್ಕಾರ ಉತ್ತರ ಕರ್ನಾಟಕದ ಶಿಕ್ಷಣಕ್ಕೆ ಏನೀಗ ಸಿದ್ದರಾಮಯ್ಯನವರ ಎರಡನೇ ಆಡಳಿತ ಹೆಚ್ಚು ಮಹತ್ವ ಕೊಟ್ಟು, ಮೊದಲದ್ರ ಬಗ್ಗೆನೂ ಹೇಳ್ತೇನೆ, ಕೊಟ್ಟಿದೆ, ಅದನ್ನು ಗಮನಿಸಬೇಕು ನಾವು. ಅಧ್ಯಕ್ಷರೇ, ಕಳೆದ ಒಂದು 15 ದಿವಸದಿಂದ ಈ ಪ್ರಾಥಮಿಕ ಶಾಲೆಗಳನ್ನು ಉನ್ನತೀಕರಣಗೊಳಿಸಿ ಅವುಗಳಲ್ಲಿ ಒಳ್ಳೆಯ ಶಿಕ್ಷಣ ಕೊಡಬೇಕಂತ ಏನು ತೀರ್ಮಾನ ಮಾಡಿದ್ದೇವೆ, ಅದಕ್ಕಾಗಿ ನಮ್ಮ ಸರ್ಕಾರ ಒಳ್ಳೆಯ ತೀರ್ಮಾನ ತೆಗೆದುಕೊಂಡಿದೆ. 2025-26ನೇ ಸಾಲಿನ ಬಜೆಟ್ನಲ್ಲಿ ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು 500 ಕರ್ನಾಟಕ ಪಬ್ಲಿಕ್ ಸ್ಕೂಲನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಅಭಿವೃದ್ಧಿಯಿಂದ ನಾವು ತೆಗೆದುಕೊಳ್ತೇವೆ ಅಂತ ಹೇಳಿದರು. ಈಗಾಗಲೇ ಒಪ್ಪಿಗೆ ಪಡೆದು ಆದೇಶ ಮಾಡಿದ್ದಾರೆ. ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ನಾವು 400 ಹೊಸ KPS ಶಾಲೆಗಳನ್ನ ತೆಗೆದುಕೊಳ್ತೇವೆ ಅಂತ ಬಜೆಟಲ್ಲಿ ಹೇಳಿದ್ದು, ಈಗೆಲ್ಲ ಇಂಪ್ಲಿಮೆಂಟ್ ಆದೇಶ ಆಗಿಬಿಟ್ಟಿದೆ. ಇದರಿಂದ ಒಟ್ಟು ಅಧ್ಯಕ್ಷರೇ, ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಆರ್ಥಿಕ ಸಹಾಯದಿಂದ ಈಗ ನಮ್ಮ ಸರ್ಕಾರ ಒಟ್ಟು 488 KPS ಶಾಲೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿದೆ. ಈಗ ಅದು ಪ್ರಾರಂಭ ಆಗ್ತಾ ಇದೆ. ಇದೊಂದು ದೊಡ್ಡ ಐತಿಹಾಸಿಕ ಹೆಜ್ಜೆ ಅದು ಶಿಕ್ಷಣ ಕ್ಷೇತ್ರದಲ್ಲಿ. ಇಷ್ಟೊಂದು ಕೆಲಸ ಇಂದಿನ ಯಾವುದೇ ರಾಜ್ಯ ಸರ್ಕಾರ ಮಾಡಿಲ್ಲ. ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೇನೆ ಅಧ್ಯಕ್ಷರೇ. ಮತ್ತು ಅದ್ರ ಜೊತೆಗೆ ಅಧ್ಯಕ್ಷರೇ, ಇವತ್ತು ಎಲ್ಲ ಶಾಲೆಗಳಲ್ಲಿ LKGಯಿಂದ ಆಂಗ್ಲ ಮೀಡಿಯಂ ಶಾಲೆ ತೆಗಿಬೇಕು, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕಂತ ಹೇಳಿ LKG ಶಾಲೆಗಳನ್ನು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಪ್ರತಿ ವರ್ಷ ಕಳೆದ 2-2.5 ವರ್ಷದಿಂದ 30ರಿಂದ 35 LKG ಶಾಲೆಗಳು ಪ್ರಾರಂಭ ಆಗಿದೆ. ಈಗ ನನ್ನ ಕ್ಷೇತ್ರದಲ್ಲಿ 75 LKG ಶಾಲೆ ಪ್ರಾರಂಭ ಆಗಿದೆ. ಬೇರೆ ಬೇರೆ ಕ್ಷೇತ್ರದಲ್ಲೂ ಅದೇ ಥರ ಪ್ರಾರಂಭ ಆಗಿದೆ. ಅದಕ್ಕೆ ನಮ್ಮ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿದೆ. ಇದರಿಂದ ಮುಂದಿನ ದಿನಮಾನಗಳಲ್ಲಿ ಇದೇ ಥರದ ಶಿಕ್ಷಣಕ್ಕೆ ಪ್ರೋತ್ಸಾಹ ಸಿಕ್ಕರೆ ಇನ್ನು ಮುಂದೆ ಇರುವಂಥ 2.5 ವರ್ಷಗಳ ನಮ್ಮ ಸರ್ಕಾರ ಈ ಪ್ರಯತ್ನದಿಂದ ನಾವು ಏನು ಉತ್ತರ ಕರ್ನಾಟಕ ಸಾಕ್ಷರತೆ ರಾಜ್ಯದ ಸಾಕ್ಷರತೆ 75% ಮೇಲೇನಿದೆ ಆ ಮಟ್ಟಕ್ಕೆ ಖಂಡಿತವಾಗಿ ತಲುಪ್ತೇವೆ. ಮತ್ತು ಮುಂದಿನ ದಿನಮಾನಗಳಲ್ಲಿ ಇದೇ ಥರ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟರೆ ಏನು ಉಡುಪಿ ಮಂಗಳೂರಿಗೆ 88% ಇದೆಯಲ್ಲ, ದೇ ಆರ್ ಹೈಯೆಸ್ಟ್, ಆ 88% ಕೂಡ ನಾವು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಅಭಿನಂದಿಸ್ತೇನೆ. ಇವತ್ತು ಉತ್ತರ ಕರ್ನಾಟಕಕ್ಕೆ ತಾವು 488 KPS ಶಾಲೆಗಳನ್ನು ಮಂಜೂರು ಮಾಡಿ ಆದೇಶ ಹೊರಡಿಸಿದ್ದೀರಿ. ಇನ್ನು ಅಧ್ಯಕ್ಷೆ, ನಮ್ಮ ವಿರೋಧ ಪಕ್ಷದ ಸ್ನೇಹಿತರಿಗೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕಳೆದ ಸಾಲಿನಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ನಾನು 2 ವರ್ಷಗಳ ಕಾಲ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿತು. ಆಗ ಈ ಕರ್ನಾಟಕದಲ್ಲಿ ಒಂದು IIT ಪ್ರಾರಂಭ ಆಗಬೇಕು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರಾರಂಭ ಆಗಬೇಕಂತ ಕೇಂದ್ರ ಸರ್ಕಾರ ನಮಗೆ ಅನುಕೂಲ ಮಾಡಿಕೊಡ್ತು. ಅದಕ್ಕೆ ಮುಖ್ಯಮಂತ್ರಿಗಳನ್ನು ಅಭಿನಂದಿಸ್ತೇನೆ. ಪ್ರಧಾನಮಂತ್ರಿಗೂ ಕೊಟ್ಟಿದ್ದಕ್ಕೆ ಸಂತೋಷ, ಜಾವಡೇಕರ್ ಕೊಟ್ಟರು ಸಂತೋಷ. ಆದರೆ ಮುಖ್ಯವಾಗಿ ಅಭಿನಂದಿಸಬೇಕಾದ್ದು ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು.
ಮೈಸೂರಿನಲ್ಲಿ ಮಾಡಬೇಕಂತ ಭಾಳ ಒತ್ತಾಯ ಇತ್ತು. ಆದರೆ ಅದನ್ನು ಧಾರವಾಡದಲ್ಲೇ ಮಾಡ್ತೇವೆ, ಉತ್ತರ ಕರ್ನಾಟಕಕ್ಕೆ ಕೊಡ್ತೇವೆ ಅಂತ ಹೇಳಿ ಇಲ್ಲೇ ನ್ಯಾಷನಲ್ ಹೈವೇದ ಮೇಲೆ KIDB ಲ್ಯಾಂಡ್ ಇದೆ ಅಧ್ಯಕ್ಷರೇ, ಹೈಕೋರ್ಟ್ ಎದುರಿಗೆ ಸುಮಾರು 450 ಎಕರೆ ಭೂಮಿಯನ್ನು ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಡೆವಲಪ್ ಆದದ್ದು. ಇವತ್ತು ಅದರ ವ್ಯಾಲ್ಯೂ ಮೋರ್ ದ್ಯಾನ್ 2000 crores. ಯಾಕಂದ್ರೆ ವೆಲ್ ಡೆವಲಪ್ಡ್ KIDBಯಲ್ಲಿ 2000 ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವಂಥ ಭೂಮಿಯನ್ನು ಉಚಿತವಾಗಿ ಕೇಂದ್ರ ಸರ್ಕಾರಕ್ಕೆ ನೀಡಿದ ಪರಿಣಾಮವಾಗಿ ಇವತ್ತು ಉತ್ತರ ಕರ್ನಾಟಕದಲ್ಲಿ IIT ಆಗಲಿಕ್ಕೆ ಸಾಧ್ಯತೆ ಆಗಿದೆ ಅನ್ನೋದನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅಧ್ಯಕ್ಷೆ. ಕೇಂದ್ರ ಸರ್ಕಾರ ಕೊಟ್ಟಿದೆ, ಅವರು ನಾ ಇಲ್ಲ ಅಂತ ಹೇಳಲ್ಲ, ಅವ್ರಿಗೆ ಅಭಿನಂದಿಸ್ತೇನೆ. ಆದರೆ ನಾನು ಸುರೇಶ್ ಅವರೇ ಸ್ವಲ್ಪ ಇದನ್ನು ಗಮನ ಕೊಡಿ. ನಾನು ಹೇಳೋದು ವೆರಿ ಇಂಪಾರ್ಟೆಂಟ್. ಐ ಆಮ್ ಟೆಲ್ಲಿಂಗ್ ಐ ನೀಡ್ ಯುವರ್ ಆಲ್ ಕೋಆಪರೇಷನ್ ಆಫ್ ದ ಅಪೋಸಿಷನ್. ಅಧ್ಯಕ್ಷರಿಗೆ ಏನಾಗಿದೆ, IIT ಕರ್ನಾಟಕಕ್ಕೆ ಏನು ಉಪಯೋಗ ಇಲ್ಲ. ಯಾಕೆ ಅಂತ ಕೇಳಿ, ಅಲ್ಲಿ ವಿದ್ಯಾರ್ಥಿಗಳು ಆಲ್ ಇಂಡಿಯಾ ಸೆಲೆಕ್ಷನ್, ಅದು ಭೂಮಿ ನಮ್ಮದು, ಕೇಂದ್ರ ಸರ್ಕಾರದ ಕಟ್ಟಡ. ಬಟ್ ಸೆಲೆಕ್ಷನ್ ಆಫ್ ದಿ ಸ್ಟೂಡೆಂಟ್ಸ್ ಆಲ್ ಓವರ್ ಇಂಡಿಯಾ. ಕರ್ನಾಟಕದವ್ರು 10-20 ಜನ ಸೆಲೆಕ್ಟ್ ಆಗಿರ್ಬೋದು ಆ್ಯಸ್ ಫಾರ್ ದ ಮೆರಿಟ್. ಅದಕ್ಕೆ ನಾನು ಹಿಂದೆ ಜಾವಡೇಕರ್ ಅವರು ಮಂತ್ರಿಗಳಿದ್ದಾಗ ಒತ್ತಾಯ ಮಾಡಿದ್ದೆ, 50% ಕರ್ನಾಟಕ ಕೊಡಿ, 50% ಅದರ್ ಸ್ಟೇಟ್ ಕೊಡಿ ಅಂತ ಹೇಳಿ. ಇಲ್ಲಿದ್ರೆ ನಮ್ಗೆ ಏನು ಪ್ರಯೋಜನ ಆಗ್ತದೆ? ಅದಕ್ಕೆ ಅವ್ರು ಇಲ್ಲ, ನಾವು ಪಾಲಿಸಿ ಮ್ಯಾಟರ್ ಕ್ಯಾನ್ ಬಿ ಚೇಂಜ್, ಬದಲಾವಣೆ ಮಾಡಿ. ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಬರೆದ್ರು 50-50 ಮಾಡಿ ಅಂತ, ಮಾಡಲಿಲ್ಲ. ಅದಕ್ಕೆ ಈಗಲೂ ಒತ್ತಾಯ ಮಾಡ್ತೇನೆ ನಿಮ್ಮ ಮುಖಾಂತರ. ಇದನ್ನು ಟೀಕೆ ಮಾಡ್ತಾ ಇಲ್ಲ. ಬೆಲ್ಲದವರೇ, ನಿಮ್ಮ ಲೀಡ್ರು ನೀವು ಸೇರ್ಕೊಂಡು ಸ್ವಲ್ಪ 50% ಮಾಡಿಸಿ ನೋಡೋಣ ಕರ್ನಾಟಕಕ್ಕೆ. ನಿಮ್ಮೂರಾಗೆ ಇದೆ ಅದು. ನಾನು ಅಲ್ಲ ಇರಲಿ, ನಾನು ಮಾತಾಡ ಅಲ್ಲ, ಸಲಹೆ ತಗೊಳ್ಳಿ. ನಾನು ಟೀಕೆ ಮಾಡಿದ್ನಾ? ನಾನು ಟೀಕೆ ಮಾಡಿ ಅಲ್ಲಲ್ಲ ಮಾಡಿಸಿ ಅಂತ ಹೇಳಿದೆ. ಅದು ಮಾತಾಡುವಾಗ ಹೇಳಿ, ನನ್ನ ಫ್ಲೋ ಹೋಗುತ್ತೆ ಪ್ಲೀಸ್. ಅಲ್ಲ, ನನ್ನ ಫ್ಲೋ ಹೋಗುತ್ತೆ. ಅವ್ರು ಹೇಳಿ ಅದಕ್ಕೆ ಅಧ್ಯಕ್ಷರೇ, ಅವರು ಒತ್ತಾಯ ಮಾಡಿ ಮಾಡಿಸ್ಲಿ. ಬೇಕಾದ್ರೆ ನಾನು ಮುಖ್ಯಮಂತ್ರಿಯಿಂದ ಪತ್ರ ಬರೆಸ್ತೇವೆ, ಏನೋ 50% ಕರ್ನಾಟಕ ಕೊಡಿ ಅಂತ ಹೇಳಿ. ಇದರಿಂದ ಇಲ್ಲದ್ರೆ ನಮಗೆ ಅನಾನುಕೂಲ ಆಗುತ್ತೆ ಅಂತ ತಮ್ಮ ಗಮನಕ್ಕೆ ತಂದಿದ್ದೇನೆ ಅಧ್ಯಕ್ಷರೇ. ಮತ್ತು ನಮ್ಮ ಕಾಲದಲ್ಲಿ ನೋಡಿ ಅಧ್ಯಕ್ಷರೇ, ಈ IIT IIT ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಧಾರವಾಡದಲ್ಲಿ ಮಾಡಿದ್ದಾರೆ, ರಾಯಚೂರಿಗೆ ಒಂದು ಮಾಡಿದರು. ರಾಯಚೂರಿಗೆ ಮಾಡಿಕೊಡ್ಲೇಬೇಕು ಅಂದಾಗ IIT ವಿ ಆರ್ ಡೆವಲಪಿಂಗ್ ಇಟ್ 2 places, ರಾಯಚೂರು ಆ್ಯಂಡ್ ಧಾರವಾಡ. ಇದು ಉತ್ತರ ಕರ್ನಾಟಕ ನಮ್ಮ ಸರ್ಕಾರ ಮಾಡಿದೆ. ಆಮೇಲೆ ರಾಯಚೂರಿಗೆ ಒಂದು ಹೊಸ ವಿಶ್ವವಿದ್ಯಾಲಯ ಮಾಡಿದ್ದೇವೆ ನಾವಿದ್ದಾಗ. ರಾಯಚೂರಿಗೆ ನೋ ಸ್ವಲ್ಪ ದಯವಿಟ್ಟು ಅಲ್ಲ, ನೀವು ನೋಡಿ, ಗವರ್ನರ್ ಬಿಲ್ ಪಾಸ್ ಮಾಡಲಿಲ್ಲ, ನಾವು ಪಾಸ್ ಮಾಡಿದ್ವಿ. ಅಲ್ಲಿ ನಾ ಟೆಕ್ನಿಕಲ್ ಪ್ರಾಬ್ಲಮ್ ಹೇಳ್ಬೇಡಿ, ಗವರ್ನರಿಂದ ಮತ್ತೆ ವಾಪಸ್ ತಗೊಂಡು ಬಿಡಿ, ಅದು ಮಾಡಿದವ್ರು ನಾವು. ಹೀಗಾಗಿ ಅಧ್ಯಕ್ಷರೇ, ರಾಯಚೂರು ಯೂನಿವರ್ಸಿಟಿ ಮಾಡಿದಂಥವ್ರು ನಾವು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ನಮ್ಮ ಸರ್ಕಾರ ಪ್ರತಿಯೊಂದು ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಮಾಡಬೇಕಂದಾಗ ಉತ್ತರ ಕರ್ನಾಟಕದ ಹಾವೇರಿ ನಿಮ್ಮ ಜಿಲ್ಲೆಗೂ ಕೊಟ್ಟಿದ್ದಾರೆ, ನಮ್ಮ ಜಿಲ್ಲೆಗೂ ಕೊಟ್ಟಿದ್ದಾರೆ. ಅಲ್ಲ ಸರ್, ಒಂದು ಪಾಪ ಅಶ್ವಥ್ ನಾರಾಯಣ ಅವರು ಮಾಡಿದಾರ. ನಾನು ಮಾಡಿದ್ನಲ್ಲ, ತಾಂತ್ರಿಕ IIT ಆಯ್ತಪ್ಪ, ಮಾಡಿದಿರಿ. ನಾವು ಮಾಡಿದ್ದನ್ನ ಮುಂದುವರಿಸಿದಿರಿ. ಯೂನಿವರ್ಸಿಟಿ ಮಾಡಿದ್ದು ಹೇಳ್ರಿ, ಮುಂದುವರಿಸಿದ್ರಿ ಅಧ್ಯಕ್ಷರೇ. ಈಗ ಕೌಶಲ್ಯ ಅಭಿವೃದ್ಧಿಯ ಬಗ್ಗೆ ಸಂಡೂರಿನಲ್ಲಿ ಒಂದು ಪ್ರತ್ಯೇಕ ವಿಶ್ವವಿದ್ಯಾಲಯನ ಪ್ರಾರಂಭ ಮಾಡುವಂಥ ಚಿಂತನೆ ನಮ್ಮ ಸರ್ಕಾರದಲ್ಲಿದೆ. ಅಲ್ಲಿ ಮೈನ್ಸ್ ಹಣವನ್ನು ಬಳಸಿಕೊಂಡು ಒಂದು ಕೌಶಲ್ಯ ಅಭಿವೃದ್ಧಿಗೆ ಮಾಡಬೇಕಂತ ಚಿಂತನೆಯನ್ನು ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಬಹುತೇಕ ಮುಂದಿನ ಬಜೆಟ್ನಲ್ಲಿ ಅದರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಧ್ಯಕ್ಷರೀಗ ಇಂಜಿನಿಯರಿಂಗ್ ಕಾಲೇಜಿನ ಒಂದು ಯುಗ ಮುಗೀತು. ವಿ ಹ್ಯಾವ್ 214 ಇಂಜಿನಿಯರಿಂಗ್ ಕಾಲೇಜಸ್. 1 ಲಕ್ಷ ಮಕ್ಕಳು ಹೊರಗೆ ಬರ್ತಾರೆ, ಬಟ್ ದೇ ಆರ್ 80% ಈಸ್ ಅನ್ಎಂಪ್ಲಾಯ್ಡ್. ಅದಕ್ಕೆ ದ ನ್ಯೂ ಟ್ರೆಂಡ್ ಕೌಶಲ್ಯ ಅಭಿವೃದ್ಧಿ ಮಾಡಬೇಕು, ಅಂದರೆ ಉದ್ಯೋಗ ಸಿಗ್ತದೆ ಅನ್ನೋಂಥ ದೃಷ್ಟಿಕೋನದಿಂದ ಕೌಶಲ್ಯ ಅಭಿವೃದ್ಧಿಯ ವಿಚಾರದ ಚಿಂತನೆಯನ್ನು ಮಾಡಿದ್ದೆ ನಾವು. ಫಸ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಆಗಿದ್ದು ದಾಂಡೇಲಿಯಲ್ಲಿ, ಆರ್ ವಿ ದೇಶಪಾಂಡೆ ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ವೆನ್ ಹಿ ವಾಸ್ ಹೈಯರ್ ಎಜುಕೇಷನ್ ಮಿನಿಸ್ಟರ್, ಫಾಲೋಡ್ ಬೈ ಯಲಬುರ್ಗಾ ಆ್ಯಂಡ್ ವರ್ಡಾ.
ಅತ್ಯಂತ ಕರ್ನಾಟಕದಲ್ಲಿ ನೀವು ನೋಡ್ಬೇಕು ಅದನ್ನು. ಹೈಯರ್ ಎಜುಕೇಷನ್ ಮಿನಿಸ್ಟರು ನೀವು ಬಂದು ನೋಡಲಿಲ್ಲ. ಪ್ಲೀಸ್ ಸಿ ಅವರ್ ಹೈಯರ್ ಎಜುಕೇಷನ್ VTU ಇಂದ ಮಾಡಿದ್ದು 2 ಕಡೆ, ವರ್ಣ ಆ್ಯಂಡ್ ದಿಸ್ ಥಿಂಗ್. ಗ್ಲೋಬಲ್ ಸ್ಟ್ಯಾಂಡರ್ಡ್ಗೆ ಕೌಶಲ್ಯ ಅಭಿವೃದ್ಧಿ ಮಾಡಿದ್ದಾರೆ. ಈ ವರ್ಷ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮತ್ತು ನಬಾರ್ಡ್ ಯೋಜನೆಯಲ್ಲಿ ಇಂಡಿ, ಮಧುಗಿರಿ ಮತ್ತು ರಾಯಚೂರು ಗ್ರಾಮೀಣ, ಕಂಪ್ಲಿ, ನಮ್ಮ ಯಲಬುರ್ಗಾ, ಸಿಂಧನೂರು, ಬೇರೆ ಬೇರೆ ಕಡೆ GTTCಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಟೆಂಡರ್ ಆಗಿದೆ. ಅದಕ್ಕೆ ಅಧ್ಯಕ್ಷರೇ, ನಮ್ಮ ಸರ್ಕಾರ ಇವತ್ತು ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳನ್ನು ಉತ್ತರ ಕರ್ನಾಟಕದಲ್ಲೇ ಎಕ್ಸೆಪ್ಟ್ ವರ್ಣವನ್ನು ಬಿಟ್ಟರೆ ಎಲ್ಲ ಇಲ್ಲೇ ಸ್ಥಾಪನೆ ನಮ್ಮ ಸರ್ಕಾರ ಮಾಡಿದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಅಧ್ಯಕ್ಷರೇ. ಯು ಆರ್ ಅನ್ ಅಡ್ವೈಸರ್ ಟು ಸಿಎಂ ಬದಲು ನೀವೇ ಉತ್ತರ ಕೊಡ್ತಾ ಇದ್ದೀರಾ? ನಾನು ಉತ್ತರ ಕೊಡ್ತಾ ಇಲ್ಲ. ಗವರ್ಮೆಂಟ್ ಯು ಆರ್ ಆನ್ಸರಿಂಗ್ ಆನ್ ಬಿಹಾಫ್ ಆಫ್ ದಿ ಗವರ್ಮೆಂಟ್. ಈಗ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು. ಸಿಎಂ ಉತ್ತರ ಕೊಡುವಾಗ ಇವೆಲ್ಲ ಕೊಡ್ತಾರೆ. ಐ ನೋ ಆನ್ ಯುವರ್ ಅಡ್ವೈಸ್ ಓನ್ಲಿ ಹಿ ವಿಲ್ ಏನೋ ಒಂದಷ್ಟು ಅಡಿಷನ್ ಸಿಗ್ತದೆ. ನೀವು ಸಿಎಂ ಪರವಾಗಿ ಉತ್ತರ ಕೊಡಂಗಿದ್ರೆ ಯು ಆರ್ ವೆಲ್ಕಮ್. ನಾನು ಸಿಎಂ ಪರವಾಗಿ ಉತ್ತರ ಕೊಡ್ತಾ ಇಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಾವು ಉತ್ತರ ಕರ್ನಾಟಕಕ್ಕೆ ಇದನ್ನು ಮಾಡಿದ್ದೇವೆ ಮತ್ತು ನಿಮಗೂ ಸಲಹೆ ಕೇಳಿದೆ ಇದನ್ನ ಯಾಕೆ ಮಾಡಬಾರ್ದು ಅಂತೇಳಿ. ಮತ್ತು ಮುಖ್ಯಮಂತ್ರಿಗೆ ಹೇಳಿದೆನಲ್ಲ, ಸಂಡೂರಿನಲ್ಲಿ ಒಂದು ಯೂನಿವರ್ಸಿಟಿ ಮಾಡಬೇಕಾಗುತ್ತೆ ಅಂತಲೂ ರಿಕ್ವೆಸ್ಟ್ ಮಾಡಿದ್ದೇನೆ ನಿಮ್ಮ ಬಿಹಾಫ್. ನಾನು ಐ ಅಂಡರ್ಸ್ಟ್ಯಾಂಡ್, ನೀವು ಹೇಳಿದ್ದು ನಾನು ಒಪ್ತೇನೆ. ಬಟ್ ನನಗೆ ನಮ್ಮ ಸರ್ಕಾರ ನಾವು ಏನು ಮಾಡಿದ್ವಿ ಅಂತ ನಾನು ಹೇಳಿದ್ರೆ ಹಾಗೆ ಮತ್ತೆ ನಿಮಗೂ ಕೇಳ್ತಾ ಇದ್ದೀನಿ, ಅವ್ರಿಗೂ ಕೇಳ್ತಾ ಇದ್ದೀನಿ. ಸಂಡೂರು ಅವ್ರಿಗೆ ಕೇಳಿದೆ, IIT ನಿಮ್ಮದು ಕೇಳಿದ್ದೇನೆ. ಇರಲಿ ಅಧ್ಯಕ್ಷರೇ. ಅಲ್ಲಲ್ಲ, ನಾವು ಇವತ್ತಿನ ದಿವಸ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಬಹಳ ಹೇಳಿದ್ರಿ. ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ ಒಂದು ಮೈಂಡ್ ಟ್ರೀ ಅಂತ ಒಂದು ಕಂಪನಿ ಇತ್ತು, ಮೈಂಡ್ ಟ್ರೀ. ಈಗ ಅವರ ಹ್ಯಾಪಿಯೆಸ್ಟ್ ಮೈಂಡ್ ಅಂತ ಒಂದು ಶುರು ಮಾಡಿದ್ದಾರೆ. ಅದರಲ್ಲೊಬ್ರು ಸುಬ್ರೋತೋ ಬಾಗ್ಚಿ ಅಂತ ಇದ್ರು. ಸುಬ್ರೋತೋ ಬಾಗ್ಚಿ ಬಹಳ ದೊಡ್ಡ ವ್ಯಕ್ತಿ, ಬಹಳ ದೊಡ್ಡ ರೈಟರ್. ಒರಿಸ್ಸಾ ಗೌರ್ಮೆಂಟು ಅವ್ರನ್ನ ಸ್ಕಿಲ್ ಡೆವಲಪ್ಮೆಂಟ್ ಅಡ್ವೈಸರ್ ಆಗಿ ತಗೊಳ್ತು. He worked as skill development advisor for 6 years on a salary of 1 rupee per year. ಅವರು 6 ಚೆಕ್ ಹಾಗೆ ಇಟ್ಕೊಂಡಿದ್ದಾರೆ. ಇದೇ ನಂದು ಬಹಳ ಶ್ರಮಪಟ್ಟು ತಗೊಂಡಿರೋದು ಅಂತ. ಅವರೊಂದು ಪುಸ್ತಕ ಬರೆದಿದ್ದಾರೆ, ಬಸವರಾಜ ರಾಯರೆಡ್ಡಿ, ದಯವಿಟ್ಟು ಓದಬೇಕು. ದ ಡೇ ದ ಚಾರಿಯಟ್ ಮೂವ್ಡ್ ಅಂತ. ಹೇಗೆ ಒರಿಸ್ಸಾನ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಅವರು ಮೇಲ್ಗಡೆ ತಂದಿದ್ದಾರೆ. ಬೇರೆ ಕಡೆ ಎಲ್ಲ ವರ್ಲ್ಡ್ ಟ್ರೇಡ್ ಸೆಂಟರ್ ಇದ್ರೆ ಒರಿಸ್ಸಾದಲ್ಲಿ ವರ್ಲ್ಡ್ ಸ್ಕಿಲ್ ಸೆಂಟರ್ ಹ್ಯಾಕ್ ಮಾಡಿದ್ದಾರೆ ಅಂತ ಬಹಳ ಅದ್ಭುತವಾಗಿ ಅವರು ಬರೆದಿದ್ದಾರೆ. ಸೊ ಅದಕ್ಕೋಸ್ಕರ ಒರಿಸ್ಸಾದಲ್ಲಿ ಏನು ನನಗೇನು ಒರಿಸ್ಸಾ ಹೋಗಿದೆ, ಆ ಸ್ಕಿಲ್ ಸೆಂಟರ್ ನ ಇಲ್ಲಿ ತಗೊಂಡು ಕೌಶಲ್ಯವನ್ನು, ಯಾಕಂದ್ರೆ ಬಸವರಾಜ ರಾಯರೆಡ್ಡಿ ಅವರು ಹೇಳಿರೋ 100% ಸತ್ಯ. ಯುವರ್ ಡಿಗ್ರಿ ಸರ್ಟಿಫಿಕೇಟ್ ವಿಲ್ ನಾಟ್ ಹೆಲ್ಪ್ ಇನ್ ದ ಪ್ರೆಸೆಂಟ್ ಡೇ. ಯು ನೀಡ್ ಸ್ಕಿಲ್. ಆ ಸ್ಕಿಲ್ ನ ಬೆಳೆಸೋದು ಹೇಗೆ ಅಂತ ನಾವು ವಿಶೇಷವಾಗಿ ಗಮನ ಇವತ್ತು ಹರಿಸಬೇಕಾಗಿದೆ. ಆ ಕಡೆ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸುರೇಶ್ ಅವರು ಹೇಳಿದ್ದನ್ನು ನಾನು ಕೇಳಿದ ಒಪ್ತೇನೆ. ಐ ಅಗ್ರಿ ವಿತ್ ಯು, ಟೋಟಲಿ ಐ ಅಗ್ರಿ ವಿತ್ ಯು. ಅದಕ್ಕಾಗಿಯೇ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಒಂದು ಕಮಿಟಿ ಮಾಡಿದರು, ಒಡಿಶಾಕ್ಕೆ ಹೋಗಿ ವಿಸಿಟ್ ಮಾಡ್ಕೊಂಬನ್ನಿ ಅಂತ ಹೇಳಿ. ರೀಸೆಂಟ್ಲಿ 2 months ಬ್ಯಾಕ್ ವಿ ವೆಂಟ್. ಯಾರು? ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಪ್ರಕಾಶ್, ಸುಧಾಕರ್, ಶಿಕ್ಷಣ ಮಂತ್ರಿ, ನಾನು, ಹೈದರಾಬಾದ್ ಕರ್ನಾಟಕ ಸೆಕ್ರೆಟರಿ. ಅಲ್ಲ, ಇಟ್ ಈಸ್ ಎ ಟೀಮ್ ಆಫ್ ದಿ ಗೌರ್ಮೆಂಟ್. ಇದು ಆಲ್ ಪಾರ್ಟಿ ಆಗಿದ್ದರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ವಿ. ಬೇಕಾದ್ರೆ ಆಲ್ ಪಾರ್ಟಿಗೆ ಹೋಗೋಣ. ಅಧ್ಯಕ್ಷರೇ, ಹೋಗಿ ಬಂದ್ವಿ. ವಾಟ್ ಸುರೇಶ್ ಅವರು ಹೇಳಿದ್ರು, ಐ ಅಗ್ರಿ. ಅಲ್ಲಿ ಒರಿಸ್ಸಾ ಸರ್ಕಾರ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮಾಡಿದೆ, ವರ್ಲ್ಡ್ ಟ್ರೇಡ್ ಸೆಂಟ್ರಲ್ಲಿ. ನೀವು ಅದಕ್ಕೆ ವರ್ಣಕ್ಕೆ ಹೋಗಿ ಅಂತ ಹೇಳಿದ್ದು ನಾನು. ವರ್ಣ ತಳಕಲ್ಲಿಗೆ ಹೋಗಿ. ವಿ ಆರ್ ಮಚ್ ಬೆಟರ್ ದ್ಯಾನ್ ದಟ್ ವರ್ಲ್ಡ್ ಟ್ರೇಡ್ ಸೆಂಟರ್. ಆಮೇಲೆ ಅದೇ ವರ್ಲ್ಡ್ ಟ್ರೇಡ್ ಸೆಂಟರಲ್ಲಿ ಸ್ಕಿಲ್ ಸೆಂಟರ್ ಮಾಡಿದಾರಲ್ಲ, ಅದಕ್ಕಿಂತ ಬೆಟರ್ ಇದೆ. ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಈ ಪೆಟ್ರೋಲಿಯಂ ಪ್ರಾಡಕ್ಟ್ ಮಾಡುವಂಥ ಕಂಪ್ನಿಗಳಿಂದ ಏನು ಮಾಡಿದೆ, ಅದಕ್ಕಿಂತ ನಾವು ಬೆಟರ್ ಇದ್ದೇವೆ. ಆದರೆ ಏನಾಗಿದೆ, ಅವ್ರಿಗೆ ಪ್ರಚಾರ ಸಿಕ್ಕಿದೆ. ನಮಗಿನ್ನೂ ಪ್ರಚಾರ ಯಾಕೆ ಸಿಕ್ಕಿಲ್ಲ ಅಂದರೆ, ಅಲ್ಲಿ ಯಂತ್ರೋಪಕರಣ ಮತ್ತು ಅವೆಲ್ಲವನ್ನು ನಾವು ಅಭಿವೃದ್ಧಿ ಮಾಡಬೇಕಾಗಿದೆ. ಈಗ ನಮ್ಮ ಮುಖ್ಯಮಂತ್ರಿಗಳು ಹಣ ಕೊಟ್ಟಿದ್ದಾರೆ, ಟೆಂಡರ್ ಆಗಿದೆ. ನೀವು ಹೇಳಿದ್ದನ್ನು ನಾನು ಹೇಳ್ತೇನೆ. ಅದಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ನೀವು ಎಷ್ಟು ಹೇಳಿದ್ರೆ ಅಷ್ಟೇ ಹೇಳಿದ್ದೇನೆ. ಬಹುತೇಕ ಮುಂದಿನ 1 ವರ್ಷಗಳಲ್ಲಿ ನೀವು ಹೇಳಿದಂತಕ್ಕಿಂತ ಚೆನ್ನಾಗಿ ನಮ್ಮ ಕೌಶಲ್ಯ ಕೆಲಸ ಆಗ್ತದೆ ಅನ್ನೋಂಥ ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಅಧ್ಯಕ್ಷರೇ.
ಮತ್ತು ಅಧ್ಯಕ್ಷರೇ ಇದಲ್ಲದೆ ಈ ವರ್ಷ ಇಫ್ ಐ ಮೇ ಸರ್, ಮಾನ್ಯ ಸುರೇಶ್ ಸಾಹೇಬ್ರು ಏನು ಹೇಳಿದ್ದು ಒಪ್ಪಬೇಕಾಗ್ತದೆ ಸರ್. ಒರಿಸ್ಸಾ ಅವರು ಏನು ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ, ದೇರ್ ಇಸ್ ನೋ ಡೌಟ್. ಬಟ್ ನಮ್ಮ ಕರ್ನಾಟಕ ಎಕೋಸಿಸ್ಟಮ್ ಏನಿದೆ ಸರ್, ಅವ್ರಿಗಿಂತ ಭಾಳ ಮೆಚ್ಯೂರ್ ಇದೆ. ಇವತ್ತು ನಮಗೆ ಬಂಡವಾಳ ಬರ್ತಾ ಇದೆ ಅಂದರೆ ಸರ್, ಅದು ನಮಗೆ ಮೂಲ ಕಾರಣ ನಮ್ಮ ಮಾನವ ಸಂಪನ್ಮೂಲ. ನಮ್ಮಲ್ಲಿ 1777 GTTCs ಮತ್ತು ITIs ಇದೆ, ವರ್ಲ್ಡ್ ಕ್ಲಾಸ್ ಇವೆ ಸರ್. ಇವತ್ತು ಆ್ಯಪಲ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿರ್ಬೋದು, ಪ್ರಿಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿರ್ಬೋದು, ಇವೆಲ್ಲನೂ ಕೂಡ ಬಿಕಾಸ್ ವಿ ಹ್ಯಾವ್ ಗ್ರೂಮ್ಡ್ ದಿಸ್ ಓವರ್ 20-30 ಇಯರ್ಸ್. ಆಮೇಲೆ ಇವತ್ತು ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ನಲ್ಲಿ ಸರ್ ವಿ ಆರ್ ನಂಬರ್ 1. ವಿ ಆರ್ ದ ಟಾಪ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟ್ಯಾಲೆಂಟ್ ಇನ್ ದ ವರ್ಲ್ಡ್ ಸರ್. ಇನ್ ಏಷ್ಯಾ ಸರ್, ಹೈಯೆಸ್ಟ್ ಡೆನ್ಸಿಟಿ ಆಫ್ ಟ್ಯಾಲೆಂಟ್ in Asia and in the world is found in Karnataka, especially in Bangalore. ನೀವು ಹೇಳೋದು ಒಪ್ತೀವಿ ಸರ್, ಇಟ್ ಹ್ಯಾಸ್ ಟು ವಿಸ್ತೀರ್ಣ ಆಗಬೇಕು. ಅದಕ್ಕೋಸ್ಕರನೇ ಮಾನ್ಯ ಮುಖ್ಯಮಂತ್ರಿಗಳು ಲೋಕಲ್ ಎಕನಾಮಿಕ್ ಆಕ್ಸಿಲರೇಟರ್ ಪ್ರೋಗ್ರಾಮು ಮತ್ತು ನಿಪುಣ ಕಾರ್ಯಕ್ರಮಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಸರ್. ದ ಬಿಗ್ಗೆಸ್ಟ್ ರೀಸ್ಕಿಲಿಂಗ್ ಆ್ಯಂಡ್ ಅಪ್ಸ್ಕಿಲಿಂಗ್ ಪ್ರೋಗ್ರಾಮ್ ಇನ್ ಇಂಡಿಯಾ ಇಸ್ ಕರೆಂಟ್ಲಿ ನಿಪುಣ ಪ್ರೋಗ್ರಾಮ್ ಸರ್. ನೀವು ಹೇಳಿದಾಗೆ ತರಬೇತಿ, ನಾವು ಹೊಸ ತಂತ್ರಜ್ಞಾನವನ್ನು, ಹೊಸ ತರಬೇತಿಗಳನ್ನು ಯಾವ ರೀತಿ ನಾವು ಗುಣಮಟ್ಟದಲ್ಲಿ ಈಗ ನಾವು ನಮ್ಮ ಕಾಂಪಿಟೇಷನ್ ಇರೋದು ಕರ್ನಾಟಕದ್ದು ಸರ್, ಒರಿಸ್ಸಾ ಜೊತೆ, ಆಂಧ್ರ ಜೊತೆ ಅಷ್ಟೇ ಅಲ್ಲ, ವಿ ಆರ್ ಚೈನಾ ಜೊತೆ ನಾವು ನಮ್ಮ ಮಾನವ ಸಂಪನ್ಮೂಲ ಕಂಪೀಟ್ ಮಾಡಬೇಕಂದ್ರೆ ಆ ನಿಟ್ಟಿನಲ್ಲಿ ನಮ್ಮ ಯೋಜನೆಗಳು ಮತ್ತು ನಮ್ಮ ನೀತಿಗಳನ್ನು ನಾವು ಮಾಡ್ತಾಯಿದ್ವಿ. ಬಟ್ ನಾವು ಯಾಕಿದು ಇಂಟರ್ವ್ಯೂನ್ ಮಾಡಿದೆ ಅದೇ ಸರ್, ದ್ಯಾಟ್ ವೈಲ್ ಒರಿಸ್ಸಾ ಇಸ್ ಡನ್ ಅ ಗ್ರೇಟ್ ಜಾಬ್, we are doing a much better job. We are a better ecosystem than anybody in India today, sir. ಈಗ ಉದಾಹರಣೆಗೆ ಸೆಮಿ ಕಂಡಕ್ಟರು ಆಸಾಮ್ನಲ್ಲಿ ಹಾಕ್ತೀನಿ ಅಂತ ಹೋಗಿದ್ದಾರೆ ಸರ್ ಟಾಟಾ ಅವರು. ಅವ್ರದ್ದೆಲ್ಲನೂ ಟ್ರೈನಿಂಗು ಇಲ್ಲೇ ಆಗ್ತಾ ಇರೋದು ಸರ್, ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಆಗ್ತಾ ಇರೋದು. ಸೊ ಏನಾದರೂ ನಾವು ಕಲಿಬೇಕಾದ್ರೆ ಡೆಫಿನೆಟ್ಲಿ ಸರ್ ವಿ ಹ್ಯಾವ್ ಟು ಅನ್ಲರ್ನ್, ರೀಲರ್ನ್, ಸ್ಕಿಲ್, ಅಪ್ಸ್ಕಿಲ್, ರೀಸ್ಕಿಲ್. ಆವಾಗಲೇ ನಾವು ಮುಂದೆ ಬರಬಹುದು. ಬಟ್ ಕರ್ನಾಟಕ ಇರ್ಬೋದು, ಕಲ್ಯಾಣ ಕರ್ನಾಟಕದಲ್ಲಿರ್ಬೋದು, ಈ ಎಲ್ಲ ಲೋಕಲ್ ಎಕನಾಮಿಕ್ ಆಕ್ಸಿಲರೇಟರ್ ಪ್ರೋಗ್ರಾಮ್ಸು, ತರಬೇತಿ ಕಾರ್ಯಕ್ರಮ, ಸ್ಕಿಲ್ ಡೆವಲಪ್ಮೆಂಟು, ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಅನ್ನು ನಾವು ಮಾಡ್ತಾ ಇದ್ದೀವಿ ಅಧ್ಯಕ್ಷ. ಕಲಬುರಗಿಯಲ್ಲಿ ಹೌದು ಸರ್, ಅದೇ ಎಲ್ಲ ಕಡೆ ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಅಂದರೆ ಸರ್ ಕ್ಲಸ್ಟರ್ ಬೇಸ್ಡ್ ಅಪ್ರೋಚು. ಮಣಿಪಾಲ್, ಉಡುಪಿ, ಮಂಗಳೂರು ಒಂದು ಕ್ಲಸ್ಟರು, ಮೈಸೂರು, ಮಂಡ್ಯ ಒಂದು ಕ್ಲಸ್ಟರು, ಬೆಳ್ಳಾರಿ ಒಂದು ಕ್ಲಸ್ಟರು, ಕಲಬುರಗಿ ಒಂದು ಕ್ಲಸ್ಟರು, ಹುಬ್ಳಿ, ಬೆಳಗಾವಿ, ಧಾರವಾಡ ಒಂದು ಕ್ಲಸ್ಟರು. ಈಗ IIT ಧಾರವಾಡನಲ್ಲಿ ಸರ್ ನೀವು 10 ವರ್ಷದಿಂದ ನಾವು ಕ್ವಾಂಟಮ್ ಮಾಡ್ತೀವಿ ಅಂದರೆ ಯಾರೂ ನಂಬ್ತಾ ಇರಲಿಲ್ಲ. ನಮ್ಮ ಸರ್ಕಾರ ಬಂದಮೇಲೆ IIIT ಧಾರವಾಡ, IIT ಧಾರವಾಡಿಗೆ ಕ್ವಾಂಟಮು ಮತ್ತು AI ಮಿಷನ್ಸ್ ನಾವು ಕೊಟ್ಟಿದ್ವಿ. ಮರೀನ್ ಬಯೋಟೆಕ್ಕು, ಆಕ್ವಾ ಮರೀನ್ ಸೆಂಟರ್ ಆಫ್ ಎಕ್ಸಲೆನ್ಸು ಮಂಗಳೂರು, ಉಡುಪಿನಲ್ಲಿ ಕೊಟ್ಟಿದ್ದೀವಿ. ಸೊ ವಿ ಆರ್ ಡೂಯಿಂಗ್ ಎವ್ರಿಥಿಂಗ್ ವಿ ಕ್ಯಾನ್ ಸರ್. ಇದನ್ನು ನಾವು ಆಕ್ಸಿಲರೇಟ್ ಮಾಡೋದು ಹೇಗೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೊಸ ಕಾರ್ಯಕ್ರಮನೂ ಕೂಡ ರೂಪಿಸಕ್ಕೆ ಹೇಳಿದ್ದಾರೆ ಸರ್, ಅದನ್ನು ಮಾಡ್ತೀವಿ. ಮಾನ್ಯ ಹಿರಿಯರ ಗಮನಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ಸುರೇಶ್ ಅವರು ತಾವು ಹಿಂದೆ ಶಿಕ್ಷಣ ಮಂತ್ರಿ ಆಗಿದ್ರಿ, ನಿಮ್ಮ ಫ್ರೆಂಡ್ ಪ್ರೈಮರಿ ಸೆಕೆಂಡ್ರಿ. ನೀವು ಹೋದ ಮೇಲೆ ಯಾವುದೇ ಸರ್ಕಾರಗಳು ಹೈಸ್ಕೂಲ್, ಹೊಸ ಹೈಸ್ಕೂಲು ಮತ್ತು ಜೂನಿಯರ್ ಕಾಲೇಜ್ ಕೊಟ್ಟಿರಲಿಲ್ಲ. ಈಗ ನಮ್ಮ ಮುಖ್ಯಮಂತ್ರಿಗಳು ಈ ಸಾರಿ ಈ ವರ್ಷದ ಬಜೆಟ್ನಲ್ಲಿ 150 ಹೈಸ್ಕೂಲ್ ಕೊಟ್ಟಿದ್ದೇವೆ, ಒಂದು 100 ಜೂನಿಯರ್ ಕಾಲೇಜ್ ಕೊಟ್ಟಿದ್ದೇವೆ. ಇದು ದೊಡ್ಡ ಕೆಲಸ ಅಂತ ನಾನು ಹೇಳ್ತಾ ಇಲ್ಲ. ದೇರ್ ವಾಸ್ ಎ ಗ್ಯಾಪ್. ಅಂದರೆ ಏನು, ಈ ನಮ್ಮ ಸರ್ಕಾರ ಕರ್ನಾಟಕಕ್ಕೆ ಏನು ಮಾಡಬೇಕು ಇವೆಲ್ಲ ಉತ್ತರ ಕರ್ನಾಟಕ ಕೊಡ್ತಾ ಇದ್ದೇವೆ. ಇವೆಲ್ಲ ಕೆಲಸಗಳನ್ನು ಮಾಡ್ತಾ ಇರೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ನಮ್ಮ ಶಿಕ್ಷಣ ಹೆಚ್ಚಾಗುತ್ತೆ ಅನ್ನೋದಕ್ಕಾಗಿ ಈ ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಧ್ಯಕ್ಷರೇ. ಅದಕ್ಕೆ ಅಧ್ಯಕ್ಷರೇ, ನಾನು ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸ್ನೇಹಿತರನ್ನ ಕೇಳ್ತೇನೆ. ನೋಡಿ, ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಕಲಬುರಗಿಯಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಕೊಟ್ಟರು, ಒಳ್ಳೆ ಎಸ್ಟಾಬ್ಲಿಷ್ ಆಗಿದೆ. ನಮ್ಮ ಸರ್ಕಾರ ನಾವೊಂದು 3 ಕಡೆ ಮಾಡಿ ಅಂತ ಕೇಳಿದ್ವಿ. ಯಾಕೆ ಕೇಳಿದ್ವಿ ಅಂದರೆ, ಸನ್ಮಾನ್ಯ ಮೋದಿಯವರು ಇತ್ತೀಚೆಗೆ ಸೆಂಟ್ರಲ್ ಯೂನಿವರ್ಸಿಟಿ ಬೇರೆ ಬೇರೆ ಕಡೆ ಭಾಳ ಕೊಟ್ಬಿಟ್ಟಿದ್ದಾರೆ, ಕರ್ನಾಟಕ ಕೊಡಲಿಲ್ಲ. ನಾವು ಸರ್ಕಾರದಿಂದ ಪತ್ರ ಬರೆದಿದ್ದೇವೆ, ಒಂದು ಮೈಸೂರಿಗೆ ಕೊಡಿ, ಒಂದು ಕೂಡ್ಲು ಸಂಗಮದಲ್ಲಿ ಒಂದು ಕೊಡಿ, ಅಂದರೆ ಉತ್ತರ ಕರ್ನಾಟಕದಲ್ಲಿ ಅಂತ ಹೇಳಿ ಬರೆದಿದ್ದೇವೆ. ಅಲ್ಲ, ಇನ್ನೊಂದು ಎಲ್ಲಿದೆ ನೆನಪಿಲ್ಲ ನನಗೆ, ಹೇಳ್ತೀನಿ. ಎಲ್ಲ ಡೀಟೇಲ್ ಇರುತ್ತಾ? ಇರಲಿ, ಅಲ್ಲ ನಮ್ಮ ಕೊಪ್ಪಳಕ್ಕೆ ಕೊಡಬೇಕಂತ ಬರ್ಸಿದ್ದೇನೆ, ಆಯ್ತಾ? ಬಿಡಿ ಅದಲ್ಲ. ಅದಕ್ಕೆ ಎಲ್ಲೂ ಕೊಡಲಿಲ್ಲ ಸೆಂಟ್ರಲ್ ಯೂನಿವರ್ಸಿಟಿ, ಬೇರೆ ಬೇರೆ ಕಡೆ ಕೊಟ್ಬಿಟ್ರು. ನೋಡಿ, ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಕೊಟ್ರ,
Why can't at least let them start with 2, one in Kudal Sangma and one at this thing? ಎದಕ್ಕೆ ನೀವು ಹೆಲ್ಪ್ ಮಾಡಬಾರ್ದು? ಮತ್ತೆ ನಿಮ್ಮ ಕೈಯಲ್ಲಿಲ್ಲ ಮತ್ತೆ ನೀವು ಯಾಕಿದ್ದೀರಿ? ನೀವು ಹೇಳಿದೀವಿ, ಈಗಲೂ ಹೇಳ್ತೇವೆ, ದಯವಿಟ್ಟು ಹೋಗಿ ಮಾಡಿಸ್ಕೊಂಬರ್ರಿ. ಅಧ್ಯಕ್ಷರೇ, ಯಾಕೆ ಈ ಮಾತನ್ನ ಅವ್ರಿಗೆ ಹೇಳ್ತೇನೆ? ನಾನು ಟೀಕೆ ಮಾಡ್ತಾ ಇಲ್ಲ ಅವ್ರನ್ನ. ಇಷ್ಟೆಲ್ಲ ನಾವು ಮಾಡಿವಪ್ಪ, ನೀವು ಏನು ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ನಿಮ್ದಿದೆ ನೋಡಿ, IIT ಕೊಟ್ರಿ, ಥ್ಯಾಂಕ್ಸ್ ಅಪ್ಪ, ನಾವು ಅದಕ್ಕೆ ಕೊಟ್ಟಿದ್ದೀವಿ, ಅದರಲ್ಲಿ ಇರುವಂತ ಸಮಸ್ಯೆ ಹೇಳಿದೆ. ಇದನ್ನು ಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ವೈ ಕಾಂಟ್ ಯು ಗೋ ಅಂಡ್ ಕನ್ವಿನ್ಸ್ ಯುವರ್ ಸರ್ ನೀವೇನು ಮಾಡಲ್ಲ ಅಂತ ಹೇಳಿದ್ರಿ. ನಾವೇ ಇದ್ದಾಗ FSL ಯೂನಿವರ್ಸಿಟಿನ ನಿಮ್ ಧಾರವಾಡಕ್ಕೆ ಕೊಟ್ಟಿದ್ದೀವಿ. ಕೊಟ್ರಲ್ಲ, ನಾವು ಮಾಡೋದಿಲ್ಲ, ಕೊಟ್ಟಿದ್ದೀವಿ ಅನ್ನೋದನ್ನೇ. FSL ಯೂನಿವರ್ಸಿಟಿ ಗುಜರಾತ್ ನೋಟ್ ಡೌನ್ ಮಾಡ್ಕೊಂಡು ನೀವು ಮಾತಾಡಿ. ಆಯ್ತಾ ಅಧ್ಯಕ್ಷರೇ? ಹೀಗಾಗಿ ಇವತ್ತಿನ ದಿವಸ ಅವ್ರ ಕೆಲಸ, ಜವಾಬ್ದಾರಿ ಬಹಳ ಇದೆ ಅನ್ನೋದ ಮಾತನ್ನ ಅವ್ರಿಗೆ ನೆನಪಿಸ್ತಾ ಇದ್ದೀನಿ. ಬರೀ ಟೀಕೆ ಮಾಡೋದು ಅಷ್ಟೇ ಅಲ್ಲ, ನಾನು ಅವ್ರು ಟೀಕೆ ಮಾಡ್ತಾ ಇಲ್ಲ, ಸಲಹೆ ಕೊಡ್ತಾ ಇದ್ದೀನಿ. ನೀವು ಹೇಳಿದ್ರಲ್ಲ, ಐ ಆಮ್ ಆನ್ ಅಡ್ವೈಸರ್, ಐ ಹ್ಯಾವ್ ಟು ಅಡ್ವೈಸ್. So I am advising you people to go and get it. Whatever the cooperation from our side, we are there. ಸರ್ಕಾರಗಳಿಗೆ ಸಾಕಾಗುತ್ತೆ. ಬಹಳಷ್ಟು ಸರ್ಕಾರಗಳನ್ನ ತಪ್ಪದಾರಿಗೆ ತಗೊಂಡೋಗಿರೋದೇ ಅಡ್ವೈಸರ್ಸ್. ಬಿಡಿ, ಸಾಕಿಗೆ ಮಾಡೋಣ. ಅಧ್ಯಕ್ಷರೇ, ಇವತ್ತು ಇನ್ನೊಂದು ಪ್ರಮುಖವಾದಂಥ ವಿಚಾರ, ನಮ್ಮ ಹೈಯರ್ ಎಜುಕೇಷನ್ ಫಾರ್ಮರ್ ಮಿನಿಸ್ಟರ್ ಎದ್ದು ಹೋಗ್ಬಿಟ್ರು. ಈ ಉತ್ತರ ಕರ್ನಾಟಕದಲ್ಲಿ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಭಾಳ ಕಡಿಮೆ ಇದೆ. ಅಂದರೆ ನಾನು ಈಗಾಗಲೇ ಹೇಳಿದ್ದೆ, ಶಿಕ್ಷಣ ಮಟ್ಟ ಕಡಿಮೆ ಇರೋದ್ರಿಂದ ನಮಗೆ ಕಡಿಮೆ ಇದೆ. ನೋಡಿ, ಮಾನ್ಯ ಕೇಂದ್ರ ಒಂದೇ ನಿಮಿಷ, ನಿಮ್ಮ ಸಹಾಯಕ್ಕೆ ಒಂದು ಮಿನಿಟ್ ಹೋಗುತ್ತೆ, ಒಂದು ನಿಮಿಷ. ಅಧ್ಯಕ್ಷರೇ, GR ಅಲ್ಲಿ ಹೈಯರ್ ಎಜುಕೇಶನ್ GR ಉಡುಪಿ ಅಂಡ್ ದಕ್ಷಿಣ ಕನ್ನಡ ನಂಬರ್ 1, ಬೆಂಗಳೂರು ಈಸ್ ನಂಬರ್ 2. ನಮ್ಮ ನಾರ್ತ್ ಕರ್ನಾಟಕ ಎಲ್ಲ 20 ಸಂಖ್ಯೆ ಮೇಲೆ ಇದೆ. ರಾಯಚೂರು 25ರಲ್ಲಿದೆ, ಯಾದಗಿರಿ 30ರಲ್ಲಿದೆ, ಬೆಳಗಾವಿ 15ರಲ್ಲಿದೆ, ಬಳ್ಳಾರಿ 20ರಲ್ಲಿದೆ, 21 ನಮ್ಮ ಕೊಪ್ಪಳನು 11 GR ಅಲ್ಲಿದೆ. ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ಉತ್ತರ ಕರ್ನಾಟಕದಲ್ಲಿ ಹೈಯರ್ ಎಜುಕೇಷನ್ಗೂ ಕೂಡ ಭಾಳಷ್ಟು ಕೆಲಸ ಆಗಬೇಕಾಗಿದೆ. ಅದಕ್ಕಾಗಿ ಇವತ್ತು ಹೊಸ ಯೂನಿವರ್ಸಿಟಿಗಳಾಗಿದ್ದಾವೆ, ಹೊಸ ಕಾಲೇಜುಗಳನ್ನು ತೆರೀಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಒಂದು ಪ್ರಮುಖವಾದ ವಿಚಾರ, ಸಿದ್ದರಾಮಯ್ಯನವ್ರು ನಾನು ಅಭಿನಂದಿಸ್ತೇನೆ. ಈ ಒಟ್ಟು 431 ನಮ್ಮದು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ನಲ್ಲಿ ಪ್ರಿನ್ಸಿಪಾಲ್ ರಿಟೈರ್ ಆಗ್ತಾನೆ ಬಂದರು. ಆಲ್ಮೋಸ್ಟ್ 430 ಪ್ರಿನ್ಸಿಪಾಲ್ ಇಲ್ಲ. ಅದನ್ನು ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಈಗಾಗಲೇ ಆದೇಶ ಮಾಡಿದ್ದಾರೆ. ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಿದೆ, ಪ್ರಿನ್ಸಿಪಲ್ ಆಫ್ ದಿ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಇನ್ ಕರ್ನಾಟಕ. ಇದರಿಂದ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣ ಪ್ರಮಾಣ ಹೆಚ್ಚಾಗ್ತದೆ. ಮತ್ತು ಮುಂದಿನ ದಿನಮಾನಗಳಲ್ಲಿ ಐ ರಿಕ್ವೆಸ್ಟ್ ದಿ ಹಾನರಬಲ್ ಚೀಫ್ ಮಿನಿಸ್ಟರ್ ಸುರೇಶ್ ಅವರೇ, ನೋಡಿ, ನಾನು ಏನು ಹೇಳ್ತಾ ಇಲ್ಲ ಅಂತೀನಿ, ಚೀಫ್ ಮಿನಿಸ್ಟರ್ ಕೇಳ್ತಾ ಇದ್ದೀನಿ, ಒಂದು ಸ್ವಲ್ಪ ಹೈಯರ್ ಎಜುಕೇಷನ್ಗೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾದಂಥ ಕಾಲೇಜುಗಳನ್ನು ಪ್ರಾರಂಭ ಮಾಡುವಂಥ ಅವಶ್ಯಕತೆ ಇದೆ. ಅದರ ಬಗ್ಗೆ ಮುಂದಿನ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸ್ತಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅಧ್ಯಕ್ಷರೇ. ಯಾಕಂದ್ರೆ ಈ GR ಬಗ್ಗೆ ಹೇಳಬೇಕಾಗಿತ್ತು ನಾನು. ಸನ್ಮಾನ್ಯ ಅಧ್ಯಕ್ಷರೇ, ಇನ್ನು ಆರೋಗ್ಯದ ವಿಚಾರಕ್ಕೆ ಬರ್ತೇನೆ. ಆರೋಗ್ಯದ ಇಲಾಖೆ ವಿಚಾರದಲ್ಲಿ ನಾನು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಅತ್ಯಂತ ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ನೀವು ಪ್ಲೀಸ್ ಗೋ ಆ್ಯಂಡ್ ಸಿ ಇನ್ ಕಲಬುರ್ಗಿ ಏಮ್ಸ್ ಮಾದರಿಯ ನಮಗೆ ಒಂದು ಹಾಸ್ಪಿಟಲ್ ಬೇಕು ಅಂತ ಹೇಳಿ ನೀವು ಕೇಳ್ತಾ ಇದ್ರಿ, ನಾವಲ್ಲ. ಮನಮೋಹನ್ ಸಿಂಗ್ ಅವರು ಇದ್ದಾಗ ನೀವು ಕೇಳ್ತೀರಿ, ನಿಮ್ಮ ಯಡಿಯೂರಪ್ಪನವ್ರ ಪತ್ರ ಬರೆದಿದ್ದಾರೆ, ನನ್ನ ಹತ್ರ ಇದೆ. ವಿ ಆರ್ ವೆಲ್ಕಮ್ ಫಾರ್ ದ್ಯಾಟ್. ಆ ಪ್ರಾರಂಭ ಮಾಡಲಿಲ್ಲ, ಏಮ್ಸ್ ಕೊಡಲೇ ಇಲ್ಲ. ಆದರೆ ಕಲಬುರಗಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಮೆಡಿಕಲ್ ಕಾಲೇಜ್ ಆಫ್ ಇಂಡಿಯಾ ಸ್ಥಾಪನೆ ಮಾಡಿದ್ದಾರೆ ಅಂಡರ್ ಲೇಬರ್ ವೆಲ್ಫೇರ್ ಫಂಡ್ ಇಂದ. ಒನ್ ಆಫ್ ದ ಬೆಸ್ಟ್. ಐ ಶುಡ್ ಥ್ಯಾಂಕ್ ಹಿಮ್. ಆಮೇಲೆ ರಾಯಚೂರಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಏಮ್ಸ್ ಅನ್ನ ಪ್ರಾರಂಭ ಮಾಡಿ ಅಂತ ಹೇಳಿ ಹಲವಾರು ಸಲ ಬೇಡಿಕೆ ಕೊಟ್ಟಿದ್ದಾರೆ. ನಾವು ಜಮೀನು ಕೊಡ್ಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಿದ್ದೇವೆ. ವಿ ಆರ್ ರೆಡಿ. ಏನೂ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರ, ಎಕ್ಸೆಪ್ಟ್ ಖರ್ಗೆ ಅವರು ಮಾಡಿದ್ ಬಿಟ್ರೆ ಏನೂ ಆಗ್ತಾ ಇಲ್ಲ. ಅದಕ್ಕಾಗಿ ನೀವು ಸ್ವಲ್ಪ ಚಿಂತನೆ ಮಾಡ್ರಿ, ಏಮ್ಸ್ ಮಾಡಿಸ್ಕೊಡಿ ನಮಗೆ. ಅಲ್ಲಿ ಏನು ಪತ್ರ ಹೋದ್ರು ಕೇರೆ ಮಾಡಂಗಿಲ್ಲಪ್ಪ ನಮ್ಮಲ್ಲಿ. ಇಲ್ಲ ಆಗೋದಿಲ್ಲ ಅಂತಾರೆ ಹೇಳ್ಬಿಡ್ರಿ ಅತ್ಲಾಗೆ. ಅದಕ್ಕೆ ಇದನ್ನ ತಾವು ಪ್ರಯತ್ನ ಮಾಡ್ತೀರಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಧ್ಯಕ್ಷರೇ. ಮತ್ತು ಕಲಬುರಗಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ್ಮೇಲೆ ನೀವು ಯಾರಿಗೆ ಹೇಳತ್ತೀರಿ? ನಮಗೆ ಜಯದೇವ್ ಹಾಸ್ಪಿಟಲ್
ಅಧ್ಯಕ್ಷ ರಾಯರೆಡ್ಡಿ ಅವರ ಕಲಬುರಗಿಯಲ್ಲಿ ರಾಯರೆಡ್ಡಿ ಅವರ ಜಯದೇವ ಏನೋ ಜಯದೇವ ರಾಯರೆಡ್ಡಿ ಅವರು ಯಾರಿಗೆ ಹೇಳ್ತಾ ಇದ್ದೀರಿ ನೀವು? ಇದರಲ್ಲಿ ಇದೆ ಅಧಿಕಾರ ಯಾರ್ದೈತೆ ಅಂತ ತಿಳ್ಕೊಂಡ್ರಿ ನೀವು? ನಮಗೆ ಹೇಳತ್ತಿರಲ್ಲ, ಮುಖ್ಯಮಂತ್ರಿಗಳಿಗೆ ಹೇಳೋದ್ ಬಿಟ್ಟು ನೀವು ನಮಗೆಲ್ಲ ಹೇಳ್ಕೊಂಡು ಕೂತ್ರಿ. ನೀವು ಮಾಡ್ರಿ ಎಂದೆ ನಿಮ್ಮ ಮುಖ್ಯಮಂತ್ರಿಗಳು ನೀವ ಸಲಹೆಗಾರರು, ನೀವು ಅವ್ರಿಗೆ ಹೇಳ್ಬೇಕು, ಅದನ್ನ ಬಿಟ್ಟು ನಮಗೆ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಅಧ್ಯಕ್ಷರೇ, ಜಯದೇವ ಇನ್ಸ್ಟಿಟ್ಯೂಷನ್ ಏನು ಹಾರ್ಟ್ ಇನ್ಸ್ಟಿಟ್ಯೂಷನ್ ಇದರಲ್ಲಿದೆ, ಅದನ್ನ ನಾವು ಇವತ್ತು ಕಲಬುರಗಿಯಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿ ಈಗಾಗಲೇ ಪ್ರಾರಂಭ ಆಗಿದೆ. ಅದು ಕೇವಲ ಬೆಂಗಳೂರು ಸಿಟಿಯಲ್ಲಿ, ಮೈಸೂರು ಕಡೆ ಇತ್ತು, ಈಗ ನಮ್ಮಲ್ಲಿ ಕೂಡ ಅದರ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು ಇವತ್ತು ಆ ಜಯದೇವ ಇನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಾರಂಭ ಆಗಿದೆ. ಮತ್ತು ಅದರ ಜೊತೆಗೆ ಕಳೆದ ವರ್ಷ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ಮಾಡಿ, ಇದು ಪ್ರಮುಖವಾದಂಥ ವಿಚಾರ ನಿಮ್ಗೆ ಹೇಳ್ತೇನೆ ಅಧ್ಯಕ್ಷರೇ, ಎಸ್ಪೆಷಲಿ ಫಾರ್ ಕಲ್ಯಾಣ ಕರ್ನಾಟಕ ಏರಿಯಾಗೆ ಎಲ್ಲ ತಾಲೂಕುಗಳಿಗೆ 100 ಬೆಡ್ ಹಾಸ್ಪಿಟಲ್ ಮಾಡಿದ್ರು. ದೇರ್ ಆರ್ ನ್ಯೂ ತಾಲೂಕಾಸ್, ಹೊಸ ತಾಲೂಕು ಜಗದೀಶ್ ಶೆಟ್ಟರ್ ಇದ್ದಾಗ ಅನೌನ್ಸ್ ಮಾಡಿದ್ರು, ಹೊರಟೋಗ್ಬಿಟ್ರು. ಆದರೆ ₹1 ಇಟ್ಟಿರಲಿಲ್ಲ ಅದ್ರಾಗೆ, ಆಯ್ತು ಅನೌನ್ಸ್ ಮಾಡಿದ್ರಿ. ಆದರೆ ಮುಂದೆ ಸಿದ್ದರಾಮಯ್ಯನವರು ಬಂದ ಮೇಲೆ ಹೊಸ ತಾಲೂಕುಗಳನ್ನ ಪ್ರಾರಂಭ ಮಾಡಿದ್ರಲ್ಲ, ಅವಕ್ಕೆಲ್ಲ 100 ಬೆಡ್ ಹಾಸ್ಪಿಟಲನ್ನ ಕಲ್ಯಾಣ ಕರ್ನಾಟಕ ಏರಿಯಾಗೆ ಮೊನ್ನೆ ಕ್ಲಿಯರ್ ಮಾಡಿ ಈಗಾಗಲೇ ಟೆಂಡರ್ ಆಗ್ತಾ ಇದೆ. ಸುಮಾರು 970 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರದ 1/3 ಹಣ, ಕೇಂದ್ರ ಸರ್ಕಾರದ 1/3 ಹಣ, ರಾಜ್ಯ ಸರ್ಕಾರದ 1/3 ಹಣ, KKRDB 1/3, ಮೂವರು ಸೇರಿ ಅಂದ್ರೆ ರಾಜ್ಯ ಸರ್ಕಾರದ್ದು 2/3, ನಿಮ್ದು ಕೇಂದ್ರ ಸರ್ಕಾರದ 1/3. ಹೀಗಾಗಿ ಇವತ್ತು 100 ಬೆಡ್ ಹಾಸ್ಪಿಟಲ್ಸ್, 50 ಬೆಡ್ ಹಾಸ್ಪಿಟಲ್ಸ್, ನ್ಯೂ 29 PHCs, ಇವೆಲ್ಲ ಹೆಲ್ತ್ ಇದರಲ್ಲಿ ಕಾರ್ಯಾರಂಭವನ್ನ ಈಗಾಗಲೇ ಟೆಂಡರ್ ಕರೆದಿದ್ದಾರೆ, ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಅಧ್ಯಕ್ಷರು ಈಗಾಗಲೇ ನಾನು ಹೇಳಿದಂತೆ ಈ ಉತ್ತರ ಕರ್ನಾಟಕದಲ್ಲಿ ಇನ್ಫ್ಯಾಂಟ್ ಮಾರ್ಟಾಲಿಟಿ ಅಂದರೆ ಈ ಶಿಶು ಮರಣ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಪೌಷ್ಟಿಕ ಆಹಾರದ ಕೊರತೆಯಿಂದ ಗರ್ಭದಲ್ಲಿ ಸಾವು ಜಾಸ್ತಿ ಆಗ್ತದೆ, ಹೆಣ್ಮಕ್ಕಳು ಬಾಣಂತಿಯರು ಸಾಯ್ತಾರೆ. ಅದು ಉತ್ತರ ಕರ್ನಾಟಕ ಕಂಪೇರ್ ಮಾಡಿದರೆ ನಮ್ಮ ಉತ್ತರ ಕರ್ನಾಟಕ ಜಾಸ್ತಿ ಇದೆ, ಅದರಲ್ಲಿ ಕಲ್ಯಾಣ ಕರ್ನಾಟಕ ನಂಬರ್ ಈಸ್ ವೆರಿ ಹೈ. ಅದನ್ನು ಕಡಿಮೆ ಮಾಡೋದ್ರ ಸಲುವಾಗಿ ಇವತ್ತು ಪೌಷ್ಟಿಕ ಆಹಾರದ ಯೋಜನೆಯನ್ನ ಮುಖ್ಯಮಂತ್ರಿಗಳು ತಂದಿದ್ದಾರೆ. ಇದಕ್ಕೆ ಮುಖ್ಯವಾಗಿ ನೀವು ಗ್ಯಾರಂಟಿಯನ್ನು ಟೀಕೆ ಮಾಡ್ತಿರಲ್ಲ ಅಧ್ಯಕ್ಷರೇ, ಈ ಗ್ಯಾರಂಟಿಗೆ ಹೆಣ್ಮಕ್ಳಿಗೆ 2,000 ಪ್ರತಿ ತಿಂಗಳ ಹೋಗುತ್ತೆ, ಯಾವುದೋ ಒಂದು ತಿಂಗಳ ಹೋಗಿಲ್ಲ ಅಂತ ಕೂಡ ಜಗಳ ಮಾಡ್ತೀರಿ. ಬಂದೇ 100% ಕೊಡ್ತಾರೆ, ಯಾಕಂದ್ರೆ GST ಪ್ರಾಬ್ಲಮ್. GST ಇವತ್ತು ರಾಜ್ಯ ಸರ್ಕಾರಕ್ಕೆ ವಾಪಸ್ 1 ತಿಂಗಳ ಆದ್ಮೇಲೆ ಬರುತ್ತೆ ಕೇಂದ್ರ ಸರ್ಕಾರದಿಂದ. ಹೀಗಾಗಿ 1 ತಿಂಗಳ 2 ತಿಂಗಳ ಡಿಲೇ ಆಗುತ್ತೆ ಹೊರತು ಗ್ಯಾರಂಟಿಗೆ ಹಣ ಬರುತ್ತೆ. ಆ ಹೆಣ್ಮಕ್ಳಿಗೆ ಏನು 2,000 ಕೊಡ್ತಾರೆ, ಆ ಪೌಷ್ಟಿಕ ಆಹಾರವನ್ನ ತಿಂತಾ ಇರೋದ್ರಿಂದ ಇನ್ಮೇಲೆ ಮುಂದಿನ ದಿನಮಾನಗಳಲ್ಲಿ ಈ ಇನ್ಫ್ಯಾಂಟ್ ಮಾರ್ಟಾಲಿಟಿ ಮತ್ತು ಗರ್ಭಿಣಿ ಸ್ತ್ರೀಯರ ಪೌಷ್ಟಿಕ ಆಹಾರದ ಕೊರತೆ ಕಡಿಮೆ ಆಗ್ತದೆ ಅನ್ನೋಂಥ ಮಾತನ್ನು ಹೇಳ್ತೀನಿ. ಅದಕ್ಕೆ ದಯಮಾಡಿ ಟೀಕೆಯನ್ನ ಗ್ಯಾರಂಟಿ ಬಗ್ಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ. ನಿಜವಾದ ಅಭಿವೃದ್ಧಿ ಅಂದ್ರೆ ಅದೇ ಮಾನವ ಅಭಿವೃದ್ಧಿ ಯಾವುದಂದ್ರೆ ನೋಡಿ ಅಧ್ಯಕ್ಷರೇ, ಈ ನಾರ್ತ್ ಕರ್ನಾಟಕದಲ್ಲಿ ಸ್ವಲ್ಪ ರೀ ನಾರ್ತ್ ನೋಡಿ ಅಧ್ಯಕ್ಷರೇ, ನಾರ್ತ್ ಕರ್ನಾಟಕದಲ್ಲಿ ಒಟ್ಟು ಪ್ರೈಮರಿ ಹೆಲ್ತ್ ಸೆಂಟರ್ ಒಟ್ಟು ನಮ್ಮ ರಾಜ್ಯದಲ್ಲಿ 2,160 ಪ್ರೈಮರಿ ಹೆಲ್ತ್ ಸೆಂಟರ್ 2160. ಆದ್ರೆ ನಾರ್ತ್ ಕರ್ನಾಟಕದಲ್ಲಿ 790 ಇದೆ, ಸೌತ್ ಕರ್ನಾಟಕದಲ್ಲಿ 1370 ಇದೆ. ನೋಡಿ ದ ಡಿಫರೆನ್ಸ್ ಬಿಟ್ವೀನ್ ಎ ಸೌತ್ ಅಂಡ್ ಎ ನಾರ್ತ್. ಎಂಟೈರ್ ನಾರ್ತ್ ಕರ್ನಾಟಕ ವಿ ಹ್ಯಾವ್ 790, ಸೌತ್ PHC 1370. ಇದಕ್ಕೆ ಕಾರಣ ಹಿಂದೆ ಆರೋಗ್ಯ ಮಂತ್ರಿಗಳು ಇದ್ದಾಗ ಯಾರ್ಯಾರು 7-8 ಕಿಲೋಮೀಟರ್ಗೆ ಹಾಸನ, ಮೈಸೂರು, ಮಂಡ್ಯ 7 ಕಿಲೋಮೀಟರ್ಗೆ ಹೊಂದಿದೆ ಉತ್ತರ ಕರ್ನಾಟಕದಲ್ಲಿ. ಈಗ ಅದನ್ನ ರಿವೈಸ್ ಮಾಡಿ ಗವರ್ಮೆಂಟ್ ಆಫ್ ಇಂಡಿಯಾದವರು ಒಂದು ಹೊಸ ಸೂಚನೆ ಕೊಟ್ಟಿದ್ದಾರೆ, ಇವೆಲ್ಲ ಸರಿ ಮಾಡಿ ಅಂತ ಹೇಳಿ. ಅದಕ್ಕೆ ಸಮಾನತೆ ದೃಷ್ಟಿಯಿಂದ ನಾವು PHCಗಳನ್ನು ಮಾಡುವಂಥ ಕೆಲಸ ನಮ್ಮ ಹೆಲ್ತ್ ಮಿನಿಸ್ಟ್ರು ಪ್ರಾರಂಭ ಮಾಡಿದ್ದಾರೆ. ಹಿಂದೆ ಅಶೋಕ್ ನೀವು ಹೆಲ್ತ್ ಮಿನಿಸ್ಟರ್ ಆಗಿದ್ರಿ, ನನಗೆ 3 PHC ಕೊಟ್ಟಿದ್ದೀರಿ, ನಾನು ನಿಮ್ಮನ್ನು ಅಭಿನಂದಿಸ್ತೇನೆ. ಯಲಬುರ್ಗಕ್ಕೆ 3 ಕೊಟ್ಟರೆ ಅವಾಗ ನನ್ನ ರಿಕ್ವೆಸ್ಟಿಗೆ ಫಸ್ಟ್ ಟೈಮ್ ಕಾಣುತ್ತೆ ಹೆಲ್ತ್ ಮಿನಿಸ್ಟರ್. ನೋಡಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಅದಕ್ಕೆ ಅದೇ ಥರ
ಅದೇ ಥರ ನಮ್ಮವರು ಅರೆ ಕೊಟ್ಟಿದಾರ ಹೇಳ್ತೀವಪ್ಪ ನಿನ್ಗೇನು ಸಂಕಟ. ಹೀಗಾಗಿ ಅಧ್ಯಕ್ಷರೇ, ಇವತ್ತು ಸೌತ್ ಅಂಡ್ ನಾರ್ತ್ ನಾವಿದ್ದಾಗೆಲ್ಲ ಕಾಂಗ್ರೆಸ್ನವರು ಸ್ನೇಹಿತರು ಇರ್ತಾರೆ, ಎಲ್ಲ ಸಹಾಯ ಮಾಡ್ತೀರಿ. ನೀವು ಇಲ್ಲ ಮಾಡ್ತಾ ಇದೀವಪ್ಪ ಅಧ್ಯಕ್ಷರೇ. ಏನು ಇಲ್ಲ ಅಧ್ಯಕ್ಷರೇ, ಇವತ್ತು ಒಂದು ಹೊಸ ನಿಯಮಾವಳಿಯನ್ನು ಮಾಡಿ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಒಳ್ಳೆಯ ಕೆಲಸವನ್ನು ನಮ್ಮ ಸರ್ಕಾರ ಮುಂದಿನ ದಿನಮಾನಗಳಲ್ಲಿ ಮಾಡ್ತದೆ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಅಧ್ಯಕ್ಷರು. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಹಿಂದುಳಿಕೆಗೆ ಕಾರಣ ನಮ್ಮ ಇನ್ಕಮ್ ಬಹಳ ಮುಖ್ಯ. ಉತ್ತರ ಕರ್ನಾಟಕದಲ್ಲಿ ತಲಾ ಆದಾಯ ಪ್ರಮಾಣ ಬಹಳ ಕಡಿಮೆ ಇದೆ ಸೌತನ್ನು ಕಂಪೇರ್ ಮಾಡಿದರೆ. ಸ್ವಲ್ಪ ಶ್ರೀಮಂತರೆಲ್ಲ ಜಾಸ್ತಿ ಹಳೆ ಮೈಸೂರಿನಾಗೆ ಭಾಗದಾಗ ಇದ್ದಾರೆ. ಅದರಲ್ಲಿ ಎಸ್ಪೆಷಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಭಾಳ ದೊಡ್ಡ ಶ್ರೀಮಂತರಿದ್ದಾರೆ. ಇದಕ್ಕೆ ಕಾರಣ ಅಲ್ಲಿ ಎಕಾನಮಿ ಬೂಮ್ ಆಗಿದೆ ಇವತ್ತು. ಅದೇ ಥರ ಮಂಗಳೂರು, ಮೈಸೂರು, ಉಡುಪಿ ಹ್ಯಾವ್ ಎ ವೆರಿ ಗುಡ್ ಎಕಾನಮಿ. ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಡಿಮೆ ಆಗಲಿಕ್ಕೆ ಕಾರಣ ಉದ್ಯಮಿಗಳಿಲ್ಲ. ಮತ್ತು ಈಗಾಗಲೇ ನಾನು ಹೇಳಿದಂತೆ ನಮ್ಮ ಭೌಗೋಳಿಕ ಸಮಸ್ಯೆ, ನೀರಾವರಿ ಇದೆ, ಹೆಚ್ಚಿದೆ, ಆದರೆ ಅದು ಇನ್ನೂ ಮಾಡಲಿಕ್ಕಾಗಿಲ್ಲ. ಅದ್ರ ಬಗ್ಗೆ ನಾನು ವಿವರಕ್ಕೆ ಬರ್ತೇನೆ. ಹೀಗಾಗಿ ಅಧ್ಯಕ್ಷರೇ, ಈ GDP ಪರ್ ಕ್ಯಾಪಿಟಾ ಇಡೀ ದೇಶದಲ್ಲಿನೇ ಅತ್ಯಂತ ಹೆಚ್ಚು ಆದಾಯ ತರುವಂಥ ಇದು ಇದ್ದರೆ ಅದು ಕರ್ನಾಟಕ. ದೇರ್ ಆರ್ 2 types of GDP calculation. One is PPP and one is nominal. ಈ GDP ಪರ್ ಕ್ಯಾಪಿಟಾ ಪವರ್ ಪರ್ಚೇಸ್ ಇದರಲ್ಲಿ ನಾವು 4,45,188 ರೂಪಾಯಿ ಇದೆ. ನಾನು ಹೇಳ್ತಾ ಇರೋದು ಪವರ್ ಪರ್ಚೇಸ್ ಆಫ್ ಇದಕ್ಕೆ. ಮತ್ತು ಮಹಾರಾಷ್ಟ್ರ, ಹರಿಯಾಣ, ಗುಜರಾತ್ ನಮ್ಗಿಂತ ಹಿಂದಿದ್ದಾವೆ. BJP ಆಡಳಿತ ಮಾಡುವಂಥ ಯಾವುದೇ ರಾಜ್ಯ ನಮ್ಮ ಸಮೀಪ ಇಲ್ಲ. ಎಸ್ಪೆಷಲಿ ಈ ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 2 ವರ್ಷಗಳ ಕಾಲದಲ್ಲಿ ನಮ್ಮ GSDP ಇಡೀ ರಾಷ್ಟ್ರದಲ್ಲೇ ನಂಬರ್ 1 ಆಗಿದೆ. ನಾನು ಹೇಳ್ತಾ ಇರೋದಲ್ಲ, ಇದು ರಾಜ್ಯಸಭೆಯಲ್ಲಿ ಆರ್ಥಿಕ ಮಂತ್ರಿಗಳು ಕೊಟ್ಟಂತ ಉತ್ತರವನ್ನು ಹೇಳ್ತಾ ಇದ್ದೀನಿ. ಇಫ್ ದೇ ವಾಂಟ್ ಐ ಕ್ಯಾನ್ ಪ್ಲೇಸ್ ದ ಪೇಪರ್ಸ್. ಹೀಗಾಗಿ ಅಧ್ಯಕ್ಷರೇ, ನಾನು ಈಗಾಗಲೇ ಹೇಳಿದಂತೆ ಅತ್ಯಂತ ಕಡಿಮೆ ಆದಾಯ ಇರೋಂಥದ್ದು ಯಾದಗಿರಿ 2,08,000, ಬೀದರ್ 2,28,000, ಕಲಬುರಗಿ 2,01,000, ಬಿಜಾಪುರ್ 228, ಬಾಗಲಕೋಟ್ ಒಂದು ಸ್ವಲ್ಪ ಜಾಸ್ತಿ ಇದೆ ಬಿಕಾಸ್ ಆಫ್ ದ ಇರಿಗೇಷನ್, ಬೆಳಗಾವಿ 226, ಧಾರವಾಡ ಸ್ವಲ್ಪ ಜಾಸ್ತಿ ಇದೆ, ಗದಗ್ 270, ಕೊಪ್ಪಳ 214. ಆದರೆ ಎಲ್ಲ ಬೇರೆ ಬೆಂಗಳೂರು ನೋಡಿ ತಲಾ ಆದಾಯ 9 ಲಕ್ಷ, ಆಮೇಲೆ ಬೆಂಗಳೂರು ಗ್ರಾಮಾಂತರ 5,21,000, ತುಮಕೂರು 4,15,000, ರಾಮನಗರ 377. ಎಲ್ಲ ಉತ್ತರದ್ದು ಹೇಳ್ತಾ ಹೋದರೆ ಅಧ್ಯಕ್ಷ ಎಲ್ಲ ಅಬೌವ್ 3.54 ಲ್ಯಾಕ್ ಪರ್ ಕ್ಯಾಪಿಟಾ ಇನ್ಕಮ್. ಇನ್ನು ರಾಯಚೂರು, ವಿಜಯನಗರ, ಹಾವೇರಿ ಭಾಳ ಕಡಿಮೆ ಇದೆ. ಇದಕ್ಕೆ ಕಾರಣ ನಮ್ಮ ಉದ್ದಿಮೆಗಳಿಲ್ಲ ಮತ್ತು ಉದ್ಯೋಗಾವಕಾಶಗಳು ಕಡಿಮೆ ಇರೋದರಿಂದ ನಮ್ಮಲ್ಲಿ ಬಡತನ ಜಾಸ್ತಿ ಇದೆ. ಸಾಕ್ಷರತೆಯೂ ಕೂಡ ಅದಕ್ಕೆ ಕಾರಣ. ಅದಕ್ಕಾಗಿ ಹಿನ್ನೆಲೆಯಲ್ಲಿ ನಾವು ಉದ್ಯಮಗಳನ್ನು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಪ್ರಾರಂಭಿಸಬೇಕಾಗಿದೆ. ಅದಕ್ಕೊಂದು ಸ್ಪೆಷಲ್ ಡ್ರೈವ್ ಮುಂದಿನ ದಿನಮಾನಗಳಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ಹೇಳಿ ನಾನು ಆಶಿಸ್ತೇನೆ. ಇದರಿಂದ ಇಡೀ ಕರ್ನಾಟಕದಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹಿಂದೆ ಅಧ್ಯಕ್ಷರೇ, ಈ ಡಾಕ್ಟರ್ ನಂಜುಂಡಪ್ಪ ಅವರು ಈ ಅಸಮತೋಲನ ನಿವಾರಣೆ ಅಧ್ಯಕ್ಷರಿದ್ದಂಥ ಮಾಡಿದಲ್ಲಿ ಒಂದು HDI ಮಾಡಿದ್ದಾರೆ. ಈಗಲೂ ಒಂದು HDI ಅಪ್ಡೇಟ್ ಮಾಡ್ತಾ ಇದ್ದಾರೆ. ನೋಡಿ ಅಧ್ಯಕ್ಷರೇ, HDI ಇದರಲ್ಲಿ ಉತ್ತರ ಕರ್ನಾಟಕದ 14 ಜಿಲ್ಲೆಯಲ್ಲಿ 10 ಜಿಲ್ಲೆಗಳ ಮಾನವ ಅಭಿವೃದ್ಧಿ ಸೂಚ್ಯಾಂಕ ದಕ್ಷಿಣದ ಎಲ್ಲ ಜಿಲ್ಲೆಗಳಿಗಿಂತ ಕಮ್ಮಿ ಇದೆ. ಅದರಲ್ಲಿ ವಿಶೇಷವಾಗಿ ಯಾದಗಿರಿ, ಕೊಪ್ಪಳ, ಗದಗ್, ಬಾಗಲಕೋಟ್, ಬೀದರ್ ಇಂಥವೆಲ್ಲ ಇದ್ದಾವೆ. ಇವೆಲ್ಲವನ್ನು ಇಂಪ್ರೂವ್ ಮಾಡಲಿಕ್ಕೇ ಈಗ ಮತ್ತೊಂದು ಕಮಿಟಿಯನ್ನು ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಪ್ರೊಫೆಸರ್ ಗೋವಿಂದರಾವ್ ನೇತೃತ್ವದಲ್ಲಿ. ಯಾವಾಗ ಬರುತ್ತೆ ಸರ್ ಅದು? ಅಣ್ಣ 6 ತಿಂಗಳು ಅಂದ್ರಲ್ಲಿ ಯಾವಾಗ ಬರುತ್ತೆ ಅಂದೆ? ಏನ್ರಿ ಕಮಿಟಿ ಯಾವಾಗ ಬರ್ತದೆ ಅಂತ ಕೇಳ್ತಾರೆ. ಅದೇ ಮಾತಾಡ್ತೆ. ಹೀಗಾಗಿ ಹ್ಯೂಮನ್ ಇಂಡೆಕ್ಸು ಕೂಡ ಸರಿಯಾಗಬೇಕು ಅಧ್ಯಕ್ಷರೇ. ಇನ್ನು ಕೆಲವು ಪ್ರಮುಖವಾದಂಥ ವಿಚಾರಕ್ಕೆ ನೀರಾವರಿಗೆ ಬರ್ತೇನೆ ಅಧ್ಯಕ್ಷರೇ. ನ್ಯಾಷನಲ್ ಹೈವೇ ಅಧ್ಯಕ್ಷರೇ, ಯಾಕೆ ಹೇಳಿದೆ ಅಂದರೆ
ಭಾಳ ಜನ ಮಾತಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಇವತ್ತು ಒಟ್ಟು ರಾಷ್ಟ್ರೀಯ ಹೆದ್ದಾರಿಗಳು 7,599 ಕಿಲೋಮೀಟರ್, ಆಲ್ಮೋಸ್ಟ್ 8,000 ಕಿಲೋಮೀಟರ್ಸ್ ಇದೆ ನ್ಯಾಷನಲ್ ಹೈವೇ. ಅದರಲ್ಲಿ ನ್ಯಾಷನಲ್ ಹೈವೇ PWDಯಿಂದ ಒಂದಿಷ್ಟು ಮಾಡ್ತಾರೆ, NHAI ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದಿಂದ ಮಾಡ್ತಾರೆ. ಅಂದರೆ ಈಗ ಅದರಲ್ಲಿ 2 ಇದಾಗಿದೆ. ಅದರಲ್ಲಿ ನಮ್ಮ NH PWDಯಿಂದ ಮಾಡೋದು 1000 ಇವತ್ತಿಗೆ 2,198 ಕಿಲೋಮೀಟರ್ ಇದೆ. ನಾರ್ತ್ ಕರ್ನಾಟಕ 1,533 ಕಿಲೋಮೀಟರ್ ಇದೆ. ಅಂದರೆ ಆಸ್ ಆಫ್ ದಿಸ್ ಇಯರ್ ಇದು PWD ಸಂಬಂಧಪಟ್ಟಿದೆ. NHAI ಸೌತ್ ಡಿಸ್ಟ್ರಿಕ್ಟ್ 1,851 ಕಿಲೋಮೀಟರ್ ಇದೆ. ನಾರ್ತ್ ಕರ್ನಾಟಕ 2,015 ಇದೆ. ಒಟ್ಟಾರೆ ಅಧ್ಯಕ್ಷರೇ, ನಾನು 8,000 ಕಿಲೋಮೀಟರ್ ಹೇಳಿದೆ, ಅದರಲ್ಲಿ ಸೌತ್ 4,049 ಕಿಲೋಮೀಟರು, ನಾರ್ತ್ ಕರ್ನಾಟಕ 3,049 ಕಿಲೋಮೀಟರ್. ನಾನು ಇಬ್ಬರನ್ನ ಅಭಿನಂದಿಸ್ತೇನೆ, ನ್ಯಾಷನಲ್ ಹೈವೇ ಕೊಟ್ಟಂಥವ್ರು, ನ್ಯಾಷನಲ್ ಹೈವೇ ಅಭಿವೃದ್ಧಿ. ಒಂದು ಆಸ್ಕರ್ ಫರ್ನಾಂಡಿಸ್, ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾದೇವಪ್ಪ. ವೆನ್ ಈ ವಾಸ್ ಎ PWD ಮಿನಿಸ್ಟರ್ ಫಾರ್ 5 years, ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ಆ ಗಡ್ಕರಿ ಅವರು ಭಾಳ ಸಹಾಯ ಮಾಡಿದ್ದಾರೆ. ವಿ ಮಸ್ಟ್ ಥ್ಯಾಂಕ್ ಟು ಗಡ್ಕರಿ ಆಲ್ಸೋ. ಮಾದೇವಪ್ಪ ಗಡ್ಕರಿ ಅವ್ರು ಹಿಡ್ಕೊಂಡ್ಬಿಟ್ಟಿದ್ದು, ಅದು ಹೆಂಗೆ ಹಿಡ್ಕೊಂಡಾಗ ಗೊತ್ತಿಲ್ಲ. 5 ವರ್ಷದ CRF ತಂದು ಹಾಕೇ ನಡಿ ಆ ಕಡೆ. ಆದ್ರೆ ಮುಂದೋರಿಗೆ ತೊಂದರೆ ಆಯ್ತದು. ಮುಂದೋರಿಗೆ CRF ಕೊಡಲಿಲ್ಲ, ಎಲ್ಲ ತಂದು ಹಾಕೊಂಡ್ಬಿಟ್ಟ ಗಡ್ಕರಿ ಅವರು ಇದರಿಂದ. ಆಮೇಲೆ ನ್ಯಾಷನಲ್ ಹೈವೇ ಕೊಟ್ಟಂಥವ್ರು ಆಸ್ಕರ್ ಫರ್ನಾಂಡಿಸ್. ಗಡ್ಕರಿ ಅವರು ಒಂದು ನ್ಯಾಷನಲ್ ಹೈವೇ ಹೊಸದಾಗಿ ಕೊಟ್ಟಲಿಲ್ಲ, ಆದರೆ 4 lane ನ್ಯಾಷನಲ್ ಹೈವೇ ಹೊಸದಾಗಿ ಕೊಟ್ಟಿಲ್ಲ. ಇಡೀ ಜಗತ್ತನ್ನ ಗಡ್ಕರಿ ಅವರು ನಾ ಏನ್ ಹೇಳ್ತಾ ಇದ್ದೀನಿ ರೀ, ನಿಮ್ಗೆ ಇದು ಹೊಸ ಹೈವೇ ಸ್ಯಾಂಕ್ಷನ್ ಅಧ್ಯಕ್ಷರೇ, ನಾನು ಹೇಳ್ತಾ ಇದ್ದೀನಿ, ಅವ್ರು ಅರ್ಥ ಮಾಡ್ತಾ ಇಲ್ಲ. ಹೊಸ ರಾಷ್ಟ್ರೀಯ ಹೆದ್ದಾರಿ ಬೆಂದದವ್ರೆ ಅವರು ಕೊಟ್ಟಿದ್ರು ದುಡ್ಡು. ನಾನು ಏನ್ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ, ಹೊಸ ನ್ಯಾಷನಲ್ ಹೈವೇ ಮುಖ್ಯಮಂತ್ರಿ ಯಾವಾಗ ಮಾಡ್ತಾರ ಅವಾಗ ನಾವು ಅವ್ರ ಮಾಡ್ತೀವಿ. ನೋಡಿ ಅಧ್ಯಕ್ಷರೇ, ಹೊಸ ನ್ಯಾಷನಲ್ ಹೈವೇ ಕರ್ನಾಟಕದಲ್ಲಿ 8,000ದಲ್ಲಿ 4,000 ಕಿಲೋಮೀಟರ್ ಕೊಟ್ಟಿದ್ದು ಆಸ್ಕರ್ ಫರ್ನಾಂಡಿಸ್. ಲಾಸ್ಟ್ ಡೇ ಐ ಆಮ್ ಆಲ್ಸೋ ಒನ್ ಆಫ್ ದ ಬೆನಿಫಿಷರಿ. ನನ್ನ ತಾಲೂಕಕ್ಕೂ ಮಾಡ್ಕೊಂಡೆ ಒಂದು. ಅದಿಲ್ಲಿ ಅಧ್ಯಕ್ಷರೇ, ಗಡ್ಕರಿ ಅವ್ರು ಬಂದ ಮೇಲೆ ಹೊಸ ನ್ಯಾಷನಲ್ ಹೈವೇ ಆಗಲಿಲ್ಲ. ನ್ಯಾಷನಲ್ ಹೈವೇಗಳನ್ನ ಅಭಿವೃದ್ಧಿಪಡಿಸಿ 4 lane ಮಾಡಿದ್ದಾರೆ. ಬಹಳ ಸಂತೋಷ. ವಿ ಆರ್ ವೆರಿ ಹ್ಯಾಪಿ. ಸರ್, ನಿಮ್ಗೆ ಎಲ್ಲೆಲ್ಲಿ ನ್ಯಾಷನಲ್ ಹೈವೇ ಬೇಕು ಹೇಳಿ, ನಾವು ಗಡ್ಕರಿ ಆಲ್ರೆಡಿ ಇನ್ ಪ್ರಿನ್ಸಿಪಲ್ ಮಾದೇವಪ್ಪ ಇನ್ ಪ್ರಿನ್ಸಿಪಲ್ ಅಗ್ರಿಮೆಂಟ್ ಆಗಿದೆಯಲ್ಲ, ಕೊಡಿ. ಒಂದು ಪಟ್ಟಿ ಕೊಡಿ. ಇನ್ ಪ್ರಿನ್ಸಿಪಲ್ ಅದು ಕೊಡಿ, ಮಾಡಿಸ್ಕೊಡಿ. ಹೊಸ ನ್ಯಾಷನಲ್ ನಾವು ನಿಮ್ಗೆ ಹೇಳಿದೆ ಸಾಕೀಗ ಹೇಳಿದ್ದೇವೆ. ಅದಕ್ಕೆ ಹೊಸ ನ್ಯಾಷನಲ್ ಹೈವೇ ನಿಮ್ಮ ಕಾಲದಲ್ಲಿ ಆಗ್ಲಿಲ್ಲ, ಆದ್ರ ಮಾಡ್ತಾ ಇದ್ದೀರಿ. ಇನ್ನೊಂದು ಹೊಸ ನ್ಯಾಷನಲ್ ಹೈವೇ ಕೊಟ್ಟಿದ್ದೀರಿ, ಪುಣೆ ಟು ಬ್ಯಾಂಗ್ಳೂರ್ ಡೈರೆಕ್ಟ್ ಗ್ರೀನ್ ಫೀಲ್ಡ್ ಅಂತ ಹೇಳಿದ್ವಿ. ಮೊನ್ನೆ ಸಿದ್ದರಾಮಯ್ಯನವರು ನಾನು ಎಲ್ಲರೂ ಹೋಗಿದ್ವಿ. ಗಡ್ಕರಿ ಅವ್ರಿಗೆ ನೀನು ಇದ್ದಲ್ಲ ಮಾದೇವ, ಪತ್ರ ಕೊಟ್ಟಿದ್ದೇವೆ. ಅದು ಇನ್ನೂ ಪ್ರಾರಂಭ ಆಗಿಲ್ಲ. ಲ್ಯಾಂಡ್ ಅಕ್ವಿಸಿಷನ್ ಎಲ್ಲ ಲ್ಯಾಂಡ್ ಅಕ್ವಿಸಿಷನ್ NHAI ಮಾಡುತ್ತೆ, ರಾಜ್ಯ ಸರ್ಕಾರ ಮಾಡಲ್ಲ. ಪ್ಲೀಸ್ ನೋಡಿ ಅಧ್ಯಕ್ಷರೇ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದಿಂದ ಮಾಡುವಂತ ಕೆಲಸಗಳನ್ನ ದೇ ಹ್ಯಾವ್ ದೇರ್ ಓನ್ ಸಪರೇಟ್ ಲ್ಯಾಂಡ್ ಅಕ್ವಿಸಿಷನ್ ಬಾಡಿ. ಹೀಗಾಗಿ ನೀವು ಮಾಡಿ ಸಹಕಾರ ಕೊಡ್ತೇನೆ ಅನ್ನೋಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಧ್ಯಕ್ಷರೇ. ಇದಾದ್ಮೇಲೆ ಅಧ್ಯಕ್ಷರೇ, ರೈಲ್ವೆ ಇವತ್ತೇನು ಕರ್ನಾಟಕದಲ್ಲಿ ರೈಲ್ವೆ ಲೈನ್ಗಳಾಗಿದೆ, ಕರ್ನಾಟಕ ಸರ್ಕಾರದ ಸಹಯೋಗದೊಂದಿಗೆ 50% ಹಣ ನಾವು ಕೊಡ್ತಾ ಇದ್ದೇವೆ. ಆದರೆ ಹೊಸ ರೈಲ್ವೆ ಲೈನ್ ಒಂದೂ ಮಂಜೂರಾಗಿಲ್ಲ ಮೋದಿಯವರ 11 ವರ್ಷದ ಕಾಲದಲ್ಲಿ. ನಾಟ್ ಇವನ್ ಒನ್ ಆಗಲೇ ಇಲ್ಲ. ವಾಜಪೇಯಿ ಅವರಿದ್ದಾಗ ಒಂದೇ ಆಯ್ತು, ಯಾವುದೋ ಬೀದರ್ ಟು ಕಲಬುರ್ಗಿ, ಅದು ಒಂದು ಪೆಂಡಿಂಗ್ ಇತ್ತು, ಅದನ್ನೊಂದು ಮಾಡಿದ್ರು. ಆಮೇಲೆ ಹುಬ್ಬಳ್ಳಿಯಲ್ಲಿ ಅಧ್ಯಕ್ಷರೇ ಅದೇನು ರೈಲ್ವೆ ಝೋನ್ ಆಗಿದೆಯಲ್ಲ, ಅದನ್ನು ಮಾಡಿದ್ದು ನಮ್ಮ ಸರ್ಕಾರ, ಆಯ್ಕೆ ಗುಜರಾಲ್ ದೇವೇಗೌಡರು ಇದ್ದಾಗ. ಅದನ್ನು ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಮಾಡಿದ್ರು ವಾಜಪೇಯಿ ಅವರು. ನಾನು ಸತ್ಯ ಮಾತಾಡ್ತೇನೆ, ಟ್ರಾನ್ಸ್ಫರ್ ಮಾಡಿದ್ರು ಅಂತ ಹೇಳ್ತೀನಲ್ಲ, ಬಟ್ ಮಾಡಿದಾರೆ ನಾವು
ನೀವೆಲ್ಲಿ ಹೀಗಾಗಿ ಅಧ್ಯಕ್ಷರೇ, ರೈಲ್ವೆಗಲ್ಲೂ ಕೂಡ ಒಂದು ಹೊಸ ರೈಲ್ವೆ ಲೈನ್ 1 ಕಿಲೋಮೀಟರ್ ರೈಲ್ವೆ ಲೈನ್ ಸ್ಯಾಂಕ್ಷನ್ ಆಗಿಲ್ಲ. ವಾಟ್ ಎವರ್ ದ ರೈಲ್ವೆ ಲೈನ್ಸ್ ಈಸ್ ಗೋಯಿಂಗ್ ಆನ್ ಟುಡೇ ಎಕ್ಸೆಪ್ಟ್ ಆ ಬೆಳಗಾಂ ಧಾರವಾಡದ ಒಂದು ನೀವು ಇತ್ತೀಚೆಗೆ ಮಾಡಿದ್ರಿ. ಈ ಇದರಲ್ಲಿ ಅಲ್ಲಿ ಕೂಡ ಏನಾಗಿದೆ ಪ್ರಾಬ್ಲಮ್ ಕೇಳಿ ಹೇಳ್ತೇನೆ. ಮಾನ್ಯ ಅಧ್ಯಕ್ಷರೇ, ತಪ್ಪು ದಾರಿ ಕೊಡ್ತಾ ಇದ್ದಾರೆ. ನಾವು ಒಂದು ಫಿಗರ್ ಹೇಳ್ತೇನೆ ಅಧ್ಯಕ್ಷರೇ. ಮಾತಾಡ್ರಿ. ಹೊಸ ರೈಲ್ವೆ ಲೈನ್ ನೀವು ಮಾಡಿಲ್ಲ ಅಂತ ಸರಿಯಲ್ಲ. ಹೊಸ ರೈಲ್ವೆ ಲೈನ್ ಹೇಳ್ತೇನೆ. ನೀವು ಹೇಳಿದ ಅಂಕೆಗೆ ನಾನು ಹೇಳ್ತಾ ಇದ್ದೆ. ಅದು ಒಂದು ಮಾತ್ರ ಮಂಜೂರಾಗಿದೆ. ಅದು ಒಂದು ಮಾತ್ರ ಮಂಜೂರಾಗಿದೆ. ಇವತ್ತು ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ. ದೇರ್ ಆರ್ ಸರ್ಟನ್ ಪ್ರಾಬ್ಲಮ್ಸ್. ರೈತರು ಒಪ್ಪಿಸಿನೇ ಆಗ್ತಾ ಇಲ್ಲ. ರೈಲ್ವೆ ನೋಡಿ, ಹೈದರಾಬಾದ್ ರೈಲ್ವೆ ಲೈನು ಹೊಸ ರೈಲ್ವೆ ಟ್ರ್ಯಾಕ್ ನೋಡಿ ಅಧ್ಯಕ್ಷರೇ. ಮುಂಬೈ ಕರ್ನಾಟಕದಿಂದ ಹೈದರಾಬಾದ್ 18 ಕಿಲೋಮೀಟರ್ ಆಗಿತ್ತು. ವೆರಿ ಎಕನಾಮಿಕಲ್. ನಮ್ಮ ಎನ್ಡಿಎ ಸರ್ಕಾರದಲ್ಲಿ 17 ಕಿಲೋಮೀಟರ್ ಎಲೆಕ್ಟ್ರಿಫಿಕೇಶನ್ ಮಾಡಿಸಿ. ನೀವು ಮಾತಾಡಿ. ಸುಮ್ಮ ತಪ್ಪು ಮಾಹಿತಿ ಕೊಡಬೇಡ್ರಿ. ನಾನು ಹೇಳಿದ್ರಲ್ಲಿ ಬರ್ಕೊಂಡು ಮಾತಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನೋಡಿ ಅಧ್ಯಕ್ಷರೇ, ನಮ್ಮ ಸರ್ಕಾರ ರೈಲ್ವೆ ಡಿವಿಷನ್ ಸ್ಯಾಂಕ್ಷನ್ ಆಗಿ ಕ್ಯಾನ್ಸಲ್ ಯಾಕೆ ಮಾಡಿಸಿದ್ರಿ? ಗದಗ ಸರ್, ಕಲಬುರಗಿ ರೈಲ್ವೆ ಡಿವಿಷನ್ ಸ್ಯಾಂಕ್ಷನ್ ಕ್ಯಾನ್ಸಲ್ ಯಾಕೆ ಮಾಡಿದ್ರಿ ಹೇಳ್ಬಿಡ್ರಿ. ಮಿಕ್ಕಿದೆಲ್ಲ ಆಯ್ತು, ನೀವು ಹೇಳೋದೆಲ್ಲ ಒಪ್ಕೊಳ್ಳೋಣ. ಸ್ಯಾಂಕ್ಷನ್ ಆಗಿರೋದು ಕ್ಯಾನ್ಸಲ್ ಮಾಡಿಸಿದ್ರೆ ಅದನ್ನು ಅದ್ರ ಬಗ್ಗೆ ನೋಡಿ ಅಧ್ಯಕ್ಷರೇ. ಎಲ್ಲಾ ರೈಲ್ವೆ ಲೈನ್ ಇವತ್ತೇನು ಕರ್ನಾಟಕದಲ್ಲಿ 27 ರೈಲ್ವೆ ಲೈನ್ ನಡೆದಿದೆ ಎಕ್ಸೆಪ್ಟ್ 1. ನಮ್ಮ ಹಿಂದಿನ ಕೇಂದ್ರ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಆಗಿರ್ಬೋದು, ಸಮ್ಮಿಶ್ರ ಸರ್ಕಾರಗಳಾಗಿ ಕೊಟ್ಟಿದ್ವಿ ಹೊರತು ಇವರಲ್ಲ. ಒಂದು ವಾಜಪೇಯಿದಲ್ಲಿ ಬೀದರ್ ಕಲಬುರಗಿ ಅಂಡ್ ಬೆಳಗಾಂ. ಇದು ನಾವು ಇದ್ದದನ್ನು ಮಾತಾಡ್ತೇವೆ. ಉಳ್ಕಿದ್ದೆಲ್ಲ 25 ನಾವು ಕೊಟ್ಟಿದ್ದೇವೆ. ಅದಕ್ಕೆ ಹಣ ಯಾರು ಕೊಡ್ತಾ ಇದ್ದಾರೆ? ರಾಜ್ಯ ಸರ್ಕಾರ. SM ಕೃಷ್ಣ ಕಾಲದಲ್ಲಿ ಇದು ಪ್ರಾರಂಭ ಆಯಿತು. 50% ಕೊಡ್ಬೇಕಂತ ಹೇಳಿ. ಈಗ ಸಿದ್ದರಾಮಯ್ಯನವರು ರಿಕ್ವೆಸ್ಟ್ ಮಾಡಿದ್ವಿ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ಅಭಿನಂದಿಸಬೇಕು. ಈ ಮುಂಬೈ ಕರ್ನಾಟಕ ಹುಬ್ಬಳ್ಳಿಯಿಂದ ಕಲಬುರಗಿಗೆ ನೇರವಾಗಿ ಹೋಗಲಿಕ್ಕೆ ಸುಮಾರು ಇವತ್ತು ಎಸ್ಟಿಮೇಟ್ ಕಾಸ್ಟ್ ಇಸ್ 10,000 crores. ಈ ಗದಗವಾಡಿ ರೈಲ್ವೆ ಮಾರ್ಗವನ್ನು ಮಂಜೂರು ಮಾಡಿ ಅದರ ಶಂಕುಸ್ಥಾಪನೆಯನ್ನು ಮಾಡಿದರು. ಈಗಾಗಲೇ ಮೋರ್ ದ್ಯಾನ್ 150 kilometers is completed. We are giving 50% of the money plus all the land free. ಎಲ್ಲ 100% ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ ನಮ್ಮದು. ಅಂದರೆ ದ ಟೋಟಲ್ ಕಾಸ್ಟ್ ವಿ ಆರ್ ಬೇರಿಂಗ್ ಸಿದ್ದರಾಮಯ್ಯ ಸರ್ಕಾರದಲ್ಲೇ ಆಗಿದ್ದದು. ಇವರು ಮುಖ್ಯಮಂತ್ರಿ ಆದ್ಮೇಲೆ ಆಗಿದ್ದು. ಸರ್, ಕಮಿಟ್ಮೆಂಟ್ ಮಾಡಿ 1 ಪೈಸಾ ಕೊಟ್ಟಿಲ್ಲ. 65% ಸಿದ್ದರಾಮಯ್ಯ ರೈಲ್ವೆ ಲೈನ್ ಅಂದ್ರೆ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕವನ್ನ ಜೋಡಿಸುವಂತ ದೊಡ್ಡ ಕೆಲಸ ಮಾಡಿದ್ದೇವೆ. ಅದೇ ತರ ಮುನೀರಾಬಾದ್ ಮೆಹಬೂಬ್ ನಗರ್ ವೆನ್ ಐ ವಾಸ್ MP ಇವೆಲ್ಲ ಇದ್ದಾಗ ಇವೆಲ್ಲ ಮಾಡಿದ ಅಧ್ಯಕ್ಷ ಅವೆಲ್ಲ ಈ ಕಂಪ್ಲೀಷನ್ ಆಗ್ತಾ ಇದೆ. ಈಗ ಬಾಗಲಕೋಟ್ ಕುರ್ಚಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ವಿ ನೋ ದಟ್ ಇಟ್ ಈಸ್ ಡಿಲೇಡ್, ಬಟ್ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟು ಮೇಕ್ ಸ್ಪೆಷಲ್ ಪ್ರೊವಿಷನ್. ಇಲ್ಲದಿದ್ರೆ ರೈಲ್ವೆ ಲೈನ್ಗಳಾಗಲ್ಲ. ತುಮಕೂರು ರಾಯದುರ್ಗ ಇವೆಲ್ಲ ಹೇಳ್ತಾ ಹೋದ್ರೆ ಅಧ್ಯಕ್ಷರೇ ಭಾಳ ಆಗ್ತದೆ. ಅದಕ್ಕೆ ನಮ್ಮ ಸರ್ಕಾರ ರೈಲ್ವೆ, ನ್ಯಾಷನಲ್ ಹೈವೇ ಇದೆಲ್ಲದಕ್ಕೂ ಕೂಡ ಸಾಕಷ್ಟು ಹಣವನ್ನು ನಮ್ಮ ಪಾಲಿಂದು ಕೂಡ ನಾವು ಕೊಡ್ತಾ ಇದ್ದೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಿಯಾಂಕಾ ಅವರು ಹೇಳಿದ ಹಾಗೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ವೆನ್ ಹಿ ವಾಸ್ ಎ ರೈಲ್ವೆ ಮಿನಿಸ್ಟರ್ ಹಿ ಹ್ಯಾಸ್ ಸ್ಯಾಂಕ್ಷನ್ಡ್ ರೈಲ್ವೆ ಡಿವಿಷನ್ ಫಾರ್ ಕಲಬುರ್ಗಿ ಆ್ಯಂಡ್ ಆಲ್ಸೋ ರೈಲ್ವೆ ಕೋಚ್ ಅಟ್ ಯಾದಗಿರ್. ಕರೆಕ್ಟಾ ಪ್ರಿಯಾಂಕಾ? ಎಲ್ಲ ಅರ್ಧ ನಿಂತುಬಿಟ್ಟಿದೆ. ನಮ್ಮ ಸರ್ಕಾರ ಮುಗಿದು ಹೋಗಿಬಿಡ್ತು. ಅವಾಗ ಇವ್ರು ಬಂದರು, ದಯವಿಟ್ಟು ಬರ್ಕಡ್ರಿ ಇದನ್ನು ರೈಲ್ವೆ ಡಿವಿಷನ್ ಮಾಡಿಸಿ ಕಲಬುರ್ಗಿಗೆ ಸ್ಯಾಂಕ್ಷನ್ ಆಗಿ ಅಲ್ಲಿ ಬೋರ್ಡ್ ಹಾಕ್ಯಾರ ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಪ್ರಾರಂಭ ಮಾಡಿಸಿ ಅಂತ ಹೇಳಿ ನಾ ಮಾಡ್ತೇನೆ. ಅಧ್ಯಕ್ಷರೇ, ನೀರಾವರಿಗೆ ಬರ್ತೇನೆ. ಅದಕ್ಕೆ ಬರೋಕ್ಕಿಂತ ಮೊದಲು ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡಿ ನಾನು ನೀರಾವರಿಗೆ ಬರ್ತೇನೆ. ಪ್ರಮುಖವಾದ ವಿಚಾರ ಅಧ್ಯಕ್ಷರೇ, ಈ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಇದಕ್ಕೆ ದೊಡ್ಡ ಇತಿಹಾಸ ಇದೆ. ಸುಮ್ಮನೆ ಮಾತಪ್ಪ ನಮ್ಮ ಸ್ನೇಹಿತರು ಮಾತಾಡಿದರು, ನಿಮ್ಮದೇ ನನಗೇನು ವಿರೋಧಿಲ್ಲ. ಕಿತ್ತೂರು ಕರ್ನಾಟಕಕ್ಕೆ ಕೊಡಲಿ, ಮಲೆನಾಡಿಗೆ ಕೊಡಲಿ, ಮಾನ್ಯ ರಾಯರೆಡ್ಡಿ ಕೊಡಲಿ.
ರಾಯರೆಡ್ಡಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಬಗ್ಗೆ ಒಪ್ಕೊಂಡಲ್ರಿ, ಕೊಡ್ಲಿ ಅಂತ ಹೇಳ್ತಾ ಇದ್ದೀನಿ. ಕಲ್ಯಾಣ ಕರ್ನಾಟಕದ ಆಗೇತಿಗ ಲೆಟ್ ಮೀ ಕಂಪ್ಲೀಟ್. ಕಿತ್ತೂರು ಕಲ್ಯಾಣ ಅಭಿವೃದ್ಧಿ ಮಂಡಳಿ ಮಾಡಿದ್ದಾರೆ. ಸದಸ್ಯರನ್ನ ಯಾರನ್ನ ತಗೊಂಡಿದ್ರಿ ಹೇಳಿ? 2.5 ವರ್ಷ ಕಳೆದು ಬರೇ ಒಂದೇ ಪಕ್ಷದ ಸದಸ್ಯರುಗಳನ್ನು ತಗೊಂಡಿದ್ದೀರಾ ನೀವು? ನೋಡಿ, ಇವರು ಬೇಗ ಕೊಡಿಸಿ ಸರ್, ಹಿರಿಯರಿದ್ದಾರೆ, ಕೊಡಿಸಿ, ಅವರು ನಮ್ಮ ಯುವಕರಿಗೆ ಕೊಡಿಸಿ. ಅಧ್ಯಕ್ಷರೇ, ಸರ್ 2.5 ವರ್ಷ ಆಯ್ತು. ಒಂದ್ ನಿಮಿಷ ಅಣ್ಣ ಅಧ್ಯಕ್ಷರೇ, ನಾನೀಗ ಒಂದ್ ಸೆಕೆಂಡ್ ಹೇಳಿದಂತೆ ಅಣ್ಣ ಸರ್ 2.5 ವರ್ಷದಿಂದ ಅಧ್ಯಕ್ಷರಿಗೆ ಮನವಿ ಮಾಡಿದ್ದೀವಿ. 2.5 ವರ್ಷದಿಂದ ಒಂದೇ ಪಕ್ಷದವರು ಇದ್ದಾರೆ ದಯವಿಟ್ಟು ಫ್ಲೋ ಕಲ್ಯಾಣ ಕರ್ನಾಟಕದಲ್ಲಿ. ಆಮೇಲೆ ಅಧ್ಯಕ್ಷರೇ ಬರ್ಕೊಳ್ಳಿ. ನೋಡಿ, ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅತ್ಯಂತ ಹಿಂದುಳಿದ ಪ್ರದೇಶ ಅಂತ ಗೊತ್ತಿದೆ. ಅದಕ್ಕಾಗಿ ಮೊಟ್ಟ ಮೊದಲೇ ಬಾರಿಗೆ ಅಧ್ಯಕ್ಷರೇ ಸ್ವಲ್ಪ ಕೇಳಿದ ಹಿಸ್ಟ್ರಿ ಕೇಳಬೇಕು ನೀವು. ಮೊಟ್ಟ ಮೊದಲೇ ಬಾರಿಗೆ ಈ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅಥವಾ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಒಂದು ಅಭಿವೃದ್ಧಿ ಮಂಡಳಿ ಮಾಡಬೇಕು ಅಂತ ಹೇಳಿ ಅದನ್ನ ಒಂದು ಕಮಿಟಿ ಮಾಡಿದ್ದು ಫಸ್ಟು ಸನ್ಮಾನ್ಯ ಗುಂಡೂರಾವ್ ಚೀಫ್ ಮಿನಿಸ್ಟರ್ ಧರ್ಮಸಿಂಗ್ ಅವ್ರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ರು. ಧರ್ಮಸಿಂಗ್ ಅವರ ರಿಪೋರ್ಟ್ ಮೇಲೆ 1989ನಲ್ಲಿ ಬೊಮ್ಮಾಯಿ, SR ಬೊಮ್ಮಾಯಿ, ಈ ಬೊಮ್ಮಾಯಿ ಅವರಲ್ಲ, ಮತ್ತೆ SR ಬೊಮ್ಮಾಯಿ ಅವರು ಇದ್ದಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂತ್ರಿ ಇದ್ರು. ಅವಾಗ ನಾವೆಲ್ಲರೂ ಸೇರಿ ಅವ್ರಿಗೆ ಒತ್ತಾಯ ಮಾಡಿ ಹೈದರಾಬಾದ್ ಕರ್ನಾಟಕ ಮಾಡಿ ಅಂತ ಹೇಳಿದ್ವಿ. ಬಜೆಟ್ನೇ ಮೆನ್ಷನ್ ಆಯ್ತು ಅಷ್ಟೇ, ಆದರೆ ಅದು ಸರ್ಕಾರ ಬಿದ್ದೋಯ್ತು. ಮುಂದೆ ವೀರೇಂದ್ರ ಪಾಟೀಲ್ ಬಂದ ಮೇಲೆ ಹೈದರಾಬಾದ್ ಕರ್ನಾಟಕ ಇದು ಸ್ಟಾರ್ಟ್ ಆಯಿತು. ಆದರೆ ಪರಿಪೂರ್ಣವಾಗಿ ಕೆಲಸಗಳು ಚಿಂತನೆಗಳು ಆಗಲಿಲ್ಲ. ಯಾಕಂದರೆ ಅವರು 1 ವರ್ಷದಲ್ಲಿ ಚೀಫ್ ಮಿನಿಸ್ಟರ್ ಹೋಗಿಬಿಡ್ತು. ಇದಾದಮೇಲೆ ಅಧ್ಯಕ್ಷರೇ ಮುಂದೆ ಅದಕ್ಕೆ JH ಪಟೇಲ್ರವರು ಇದ್ದಾಗ ಅಂದರೆ 98-99ನಲ್ಲಿ ಈ ಆರ್ಟಿಕಲ್ 371 ಬಗ್ಗೆ ಒಂದು ಚರ್ಚೆ ಪ್ರಾರಂಭ ಆಯಿತು. ನಿಯೋಗ ಹೋಗಿ ಬಂದ್ವಿ, ಅದ್ರ ಆಗಲಿಲ್ಲ. ಅದ್ರ ಬಗ್ಗೆ ವಿವರಕ್ಕೆ ಬರ್ತೇನೆ. ಇದಕ್ಕೆ ಪರಿಪೂರ್ಣವಾಗಿ ಈ ಪರಿಕಲ್ಪನೆಯನ್ನು ಕೊಟ್ಟಂಥವ್ರು ಮಲ್ಲಿಕಾರ್ಜುನ್ ಖರ್ಗೆ. ವಿ ಮಸ್ಟ್ ಥ್ಯಾಂಕ್ ಹಿಮ್. ನೋಡಿ, SM ಕೃಷ್ಣ ಕಾಲದಲ್ಲಿ 2001ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದರು. ಯಾವುದು? ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಸಲುವಾಗಿ ಅವರೊಂದು ರಿಪೋರ್ಟ್ ಕೊಟ್ಟರು, ಒನ್ ಆಫ್ ದ ಬೆಸ್ಟ್ ರಿಪೋರ್ಟ್. ಆ ರಿಪೋರ್ಟನ್ನು ತೆಗೆದುಕೊಂಡು SM ಕೃಷ್ಣರವರು ಮತ್ತು ಅಂದಿನ ಮಂತ್ರಿಮಂಡಳ, ಕೇಂದ್ರ ಸರ್ಕಾರ, ವಾಜಪೇಯಿ ಅವರು ಇದ್ರಾಗ ಹೋಗಿ ಭೇಟಿ ಮಾಡಿದರು. ನೋಡಿ, ನಮ್ಮಲ್ಲಿ ಇಷ್ಟು ದಯವಿಟ್ಟು ನೋಡಿ ಇಷ್ಟು ಹಿಂದುಳಿಕೆ ಕಾರಣ ಆಗಿದೆ, ಅದಕ್ಕೆ ನೀವು ನಮಗೆ ಆರ್ಟಿಕಲ್ 371D ಇತ್ತವಾಗ, ಅಂದರೆ ಅದು ಮಹಾರಾಷ್ಟ್ರ, ವಿದರ್ಭಕ್ಕೆ ಮತ್ತು ತೆಲಂಗಾಣಕ್ಕೆ ಸಂಬಂಧಪಟ್ಟದ್ದು. ಅದೇ ಮಾದರಿಯಲ್ಲಿ ನಮಗೊಂದು ತಿದ್ದುಪಡಿ ಮಾಡಿಕೊಡಿ ಅಂತ ಹೇಳಿದರು. ಈಗ ಅವು ಮುಂದೆ DEF ಜೆಗೆ ಹೋಗಿಬಿಟ್ಟು ಐಗೆ ಹೋಗಿದೆ, ಐ ಗೋವಾಕಿದೆ, ಜೆಗೆ ಮಾಡಿಕೊಡಿ ಅಂತ ಹೇಳಿದರೆ ವಾಜಪೇಯಿ ಅವರು ಇದನ್ನ ಸ್ಮಾರ್ಟ್ ಆಗಿ ಅಂದಿನ ಉಪ ಪ್ರಧಾನಿ ಗೃಹ ಮಂತ್ರಿ LK ಅದ್ವಾನಿ ಅವರಿಗೆ ಅಧ್ಯಕ್ಷರೇ ಒಬ್ಬೊಬ್ಬರಿಗೆ ತಾಸುಗಟ್ಟಲೆ ಅವತ್ತು ಏನಾಯ್ತು ಅಧ್ಯಕ್ಷರೇ, LK ಅದ್ವಾನಿ ಅವರು ನಮ್ಮ ನಿಯೋಗವನ್ನ ಭೇಟಿ ಮಾಡಿ ತದನಂತರ ಒಂದು ಪತ್ರ ಬರೆದ್ರು. ನವೆಂಬರ್ 22, 2002. ಐ ವಿಲ್ ರಿಪೀಟ್, ನವೆಂಬರ್ 22, 2002 ಏನಂತ ಬರೆದ್ರು ಅದ್ವಾನಿ ಅವರು ಆಸ್ ಎ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ SM ಕೃಷ್ಣರವರಿಗೆ? ಕಲ್ಯಾಣ ಅಂದ್ರೆ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ 371 ತಿದ್ದುಪಡಿಯನ್ನ ಮಾಡಲಿಕ್ಕೆ ಅಸಾಧ್ಯವಾದದ್ದು, ಇದು ಮಾಡಲಿಕ್ಕೆ ಆಗಲ್ಲ ಅಂತ ಪತ್ರ ಬರೆದ್ಬಿಟ್ರು ಅಧ್ಯಕ್ಷರೇ. ಹೀಗಾಗಿ LK ಅದ್ವಾನಿ ಅವರು ಇದೇ ಪತ್ರನಿದೆ, ಡೇಟು ಹೇಳ್ತೀನಲ್ಲ, ಪತ್ರ ಬರೆದ್ಬಿಟ್ರು. ಹೀಗಾಗಿ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಏನಾಗಬೇಕಾಗಿತ್ತು ತ್ವರಿತವಾಗಿ ಇದರಿಂದ ಹಿನ್ನಡೆ ಆಯಿತು ಮತ್ತು 50% ಮ್ಯಾಚಿಂಗ್ ಗ್ರಾಂಟ್ ಕೊಡಲಿಲ್ಲ. ಆದರೆ ಮುಂದೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರದಲ್ಲಿ ಮಂತ್ರಿಗಳಾದರು. ಧರ್ಮಸಿಂಗ್ ಅವರು ಇವತ್ತಿಲ್ಲ, ಅವರು MP ಇದ್ರು. ಮತ್ತು ಸಿದ್ದರಾಮಯ್ಯನವ್ರ ಜೊತೆಗೆಲ್ಲ ಒಟ್ಟುಗೂಡಿ ಒಂದು ಮನವಿಯನ್ನು ಅವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಅವರಿಗೆಲ್ಲ ಹೇಳಿ, ನೀವು ಮನಮೋಹನ್ ಸಿಂಗ್ ಅವ್ರಿಗೆ ಹೇಳಿ ಈ ಆರ್ಟಿಕಲ್ 371ಗೆ ತಿದ್ದುಪಡಿ ಸ್ವಲ್ಪ ನಾನು ಕೂಡ ಕೂತು ಬಿಡ್ತೇನೆ, ಒಂದೆರಡು ಹೇಳಿ ಮುಗಿಸ್ತೇನೆ. ಅದಕ್ಕೆ ಅಧ್ಯಕ್ಷರೇ, ಆರ್ಟಿಕಲ್ 371ಗೆ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿಂದ ಅವತ್ತು ಫಾರ್ಚುನೇಟ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ 2013 ನೋಡಿ, ಸ್ವಲ್ಪ ಕೇಳಿ ಅಧ್ಯಕ್ಷರೇ, ಇದನ್ನ ಕೇಳದೇ ಇದ್ರೆ ಮತ್ತೆ ನಾವೇನು ಮಾತಾಡೋಕ್ಕಾಗುತ್ತೆ?
ನಾನು ಸುಳ್ಳು ಮಾತಾಡ್ತಾ ಇದ್ದೀನ? 2013 ಜನವರಿ 1ಕ್ಕೆ ಜಾರಿ ಕೊಟ್ಟರು ಆರ್ಟಿಕಲ್ 371. ಆರ್ಟಿಕಲ್ 371 ನಲ್ಲಿ ಏನ್ ಹೇಳಿದ್ದಾರೆ? ಉದ್ಯೋಗ, ಶಿಕ್ಷಣ, ಅಭಿವೃದ್ಧಿಗೆ ಮಹತ್ವ ಕೊಡಬೇಕು, ಅದಕ್ಕೊಂದು ಕಮಿಟಿ ಮಾಡಬೇಕು. ರಾಜ್ಯಪಾಲರ ಇದರಿಂದ ರಾಯರೆಡ್ಡಿ ಅವರೇ, ನೀವು ಹೇಳೋ ವಿಚಾರ ಎಲ್ಲೋ ಕೂಡ ಮಹತ್ವದ ವಿಚಾರ ಇರುವಂತದ್ದು, ಎಲ್ಲ ವಿಚಾರ ಕೂಡ ಸತ್ಯ ವಿಚಾರವೇ. ಮತ್ತೆಲ್ಲೋ ಉತ್ತರ ಕರ್ನಾಟಕ ಎಲ್ಲ ವಿಚಾರ ಇದೆ. ಅದು ಎಲ್ಲಾ ವಿಚಾರ ಕೂಡ ಸೀಮಿತ ಸಮಯದಲ್ಲಿ ಮಾತಾಡಬೇಕು. ಅಷ್ಟು ಸೀಮಿತವಾಗಿ ಮಾತಾಡಿ ಮುಗಿಸ್ಬಿಡ್ತೇನೆ. ಅದು ಮಧ್ಯದಲ್ಲಿ ಅವ್ರು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ. ಡಿಸ್ಟರ್ಬ್ ಮಾಡಬೇಡಿ, ಟೈಮ್ ಹೋಗುತ್ತೆ. ನೋಡಿ, ಯಾರು ಡಿಸ್ಕಸ್ ಮಾಡಬೇಡಿ. ಅಧ್ಯಕ್ಷ, ನೀವು ದಯವಿಟ್ಟು ಮಾತಾಡಬೇಡಿ. ಯಾರೋ ಬಿಜೆಪಿ ಅವರು ರಿಕ್ವೆಸ್ಟ್ ಮಾಡ್ತೀನಿ, ಸುಮ್ಮನಿದ್ ಬಿಡಿ. ಅಧ್ಯಕ್ಷರೇ, ಅದು 5 ಮಿನಿಟ್ಸ್ ಅಲ್ಲಿ ಮುಗಿಸಿ. ಆಯ್ತು ರೀ, ಇಲ್ಲ ನಾನು 2:15 ಮುಗಿಸ್ಬಿಡ್ತೀನಿ. ಆಯ್ತು, 5 ಮಿನಿಟ್. ಅಧ್ಯಕ್ಷರೇ, ಓ ಇಲ್ಲ, 5 ಮಿನಿಟ್ ಹೋತು. ಅಧ್ಯಕ್ಷರೇ, ಬೇಗ ಫಿನಿಶ್ ಮಾಡಿ ಪ್ಲೀಸ್. 5 ಮಿನಿಟ್ಸ್ ಆಯ್ತು, 50 ಅಂತ ಇಟ್ಕೊಂಡು. ಅಧ್ಯಕ್ಷರೇ, ಇವತ್ತು ತಿದ್ದುಪಡಿ ಆದ್ಮೇಲೆ ಜನ ನಮ್ಗೆ ಆಶೀರ್ವಾದ ಮಾಡಿದ್ರು. ಸನ್ಮಾನ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು. ನಾನು ಅವ್ರನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಹಿಂದೆ 100-300 ಕೋರ್ಸ್ ಬರ್ತಾ ಇತ್ತು. ಒಂದೇ ಸಾರಿ 2013ರಲ್ಲಿ 1000 ಕೋರ್ಸ್ ಪ್ರಾರಂಭ ಮಾಡಿದ್ರು. 1,000 ಕೋಟಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತೆ ಅಧ್ಯಕ್ಷರೇ, ಈಗ 2ನೇ ಸಾರಿ ಅವರು ಮುಖ್ಯಮಂತ್ರಿಗಳಾದ ಮೇಲೆ ಸನ್ಮಾನ್ ಖರ್ಗೆ ಅವರು ನಾವೆಲ್ಲರೂ ಒತ್ತಾಯ ಮಾಡಿ ಇವತ್ತು 5,000 ಕೋಟಿ ರೂಪಾಯಿಗಳನ್ನು 41 ವಿಧಾನಸಭಾ ಕ್ಷೇತ್ರಕ್ಕೆ ವಿಶೇಷವಾದಂತ ಅನುದಾನ ಕಳೆದ 3 ವರ್ಷದಿಂದ ನಮ್ಮ ಸರ್ಕಾರ ಕೊಡ್ತಾ ಇದೆ. ನೋಡಿ ಅಧ್ಯಕ್ಷರೇ, ದಯವಿಟ್ಟು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಒಟ್ಟು ಹಂಚಿಕೆ ಆದದ್ದು 2013-14ರಲ್ಲಿ 153 ಕೋಟಿ, ಅದು 2 ತಿಂಗಳಿತ್ತವಾಗ. ಆಮೇಲೆ 2014-15 1000 crores, 2015-16 1000 crores, 16-17 1000, 17-18 1000, ಮುಂದೆ 18-19ನಲ್ಲಿ ಸಮ್ಮಿಶ್ರ ಸರ್ಕಾರ 1000, ಈಗ 23-24ರಲ್ಲಿ 5000, 25-26ರಲ್ಲಿ 5000, 24-25ರಲ್ಲಿ ಒಟ್ಟು 19,000. ನಿಮ್ದು ಹೇಳ್ತೇನೆ, ಬಿಜೆಪಿದು ಹೇಳ್ತೇನೆ, ಒಟ್ಟು 19,753 ಕೋಟಿ ರೂಪಾಯಿಗಳನ್ನ ಸಿದ್ದರಾಮಯ್ಯ ಸರ್ಕಾರ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಅನುದಾನವನ್ನ ಈ 5 ವರ್ಷ ಮತ್ತು 3 ವರ್ಷದಲ್ಲಿ ಕೊಟ್ಟಿಲ್ಲ. ಇಲ್ಲಿವರೆಗೆ ಆಕ್ಷನ್ ಪ್ಲಾನ್ ಬಿಜೆಪಿ ಅವರು ಅಧಿಕಾರದಲ್ಲಿದ್ರು 11 ವರ್ಷ ಆಡಳಿತ ಮಾಡ್ಯಾರ. ಅವ್ರೇನು ಕಡಿಮೆ ಮಾಡಿಲ್ಲ ಅಧ್ಯಕ್ಷರೇ. ಯಡಿಯೂರಪ್ಪನವರು, ಸದಾನಂದ ಗೌಡರು ಮತ್ತು ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಎಲ್ಲ ಸೇರಿ 11 ವರ್ಷ ಅಧಿಕಾರದಲ್ಲಿದ್ದಾರೆ. ಅವ್ರು ಕೊಟ್ಟಿದ್ದು ಬರೀ 7,125 ಕೋಟಿ. ಬೇಕಾದ್ರೆ ನೆಕ್ಸ್ಟ್ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇಷ್ಟೊಂದು ಉತ್ತರ ಕರ್ನಾಟಕದ ಬಗ್ಗೆ ಕಳಕಳಿ ಇಟ್ಟಿದ್ದೇವೆ. ಇನ್ನೊಂದು ಡಿಮ್ಯಾಂಡ್ ನಾವು ಇಟ್ಟಿದ್ದೇವೆ. ಏನ್ ಇಟ್ಟಿದ್ದೇವೆ? ಈ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಈ ನೀತಿ ಆಯೋಗ ಮಾಡಿಬಿಟ್ರಿ ಹೊಸದಾಗಿ. ವಿ ಹ್ಯಾವ್ ಡಿಮ್ಯಾಂಡೆಡ್, ಮೊದಲು ಪ್ಲಾನಿಂಗ್ ಕಮಿಷನ್ ಇತ್ತು, ಅಲ್ಲಿ ಒಂದು ಬ್ಯಾಕ್ವರ್ಡ್ ಏರಿಯಾ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆ. ಆಸಾಂ, ಒಡಿಶಾ, ಬಿಹಾರ್ಗೆ ಹೆಚ್ಚುವರಿ ಹಣ ಕೊಡ್ತಾರೆ. ಈ ಕಲ್ಯಾಣ ಕರ್ನಾಟಕನೂ ಅಷ್ಟೇ ಹಿಂದುಳಿದಂಥ ಪ್ರದೇಶ ಇದೆ, ಈಕ್ವಲ್ ಟು ಒಡಿಶಾ, ಬಿಹಾರ್. ಇದನ್ನೂ ನೀವು ಕನ್ಸಿಡರ್ ಮಾಡಿ ಪ್ರತಿ ವರ್ಷ 2,500 ಕೋಟಿ ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ ಮೋದಿ ಅವರ ಸರ್ಕಾರಕ್ಕೆ. ಉತ್ತರ ಇಲ್ಲ. ದಯಮಾಡಿ ಪ್ಲೀಸ್ ಕೊಡಿಸಿ. 2,500 ನೀವು ಕೊಡಿಸಿ, ನಿಮ್ಗೆ 2,500 ಕೋಟಿ ಕಲ್ಯಾಣ ಕಿತ್ತೂರು ಕರ್ನಾಟಕಕ್ಕೆ ಕೊಡ್ಲಿಕ್ಕೆ ಹೇಳ್ತೇನೆ. ಅದರಲ್ಲಿ ಸೇವ್ ಆಗಂತ ಹಣ ಯಾಕೆ ಹೇಳ್ತೀನಿ ಅಧ್ಯಕ್ಷ ಅಂದ್ರೆ, ಕೇಂದ್ರ ಸರ್ಕಾರ ಕೊಟ್ರೆ ತಾನೆ, ಸ್ವಲ್ಪ 50% ಕೊಟ್ರೆ ನಾವು ಕಿತ್ತೂರು ಕರ್ನಾಟಕಕ್ಕೆ ಒಂದು 2,500 ಕೋಟಿ ಕೊಡಿ, ಅಲ್ಲಿ ಅವ್ರು ಮ್ಯಾಚಿಂಗ್ ಆಡ್ಕೊಂಡ್ರೆ 2,500 ಕೋಟಿ ಕೊಡ್ಲಿಕ್ಕೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ ಬಿಜೆಪಿ ಸ್ನೇಹಿತರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಧ್ಯಕ್ಷರೇ. ಹೀಗಾಗಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆ ಮತ್ತು ಅಭಿವೃದ್ಧಿ ಸಲುವಾಗಿ ಇಷ್ಟೊಂದು ಕೆಲಸಗಳನ್ನು ನಾವು ಮಾಡಿದ್ದೇವೆ. ದಯವಿಟ್ಟು ನಮ್ಮ ಬಿಜೆಪಿ ಸ್ನೇಹಿತರು ಕೇಂದ್ರ ಸರ್ಕಾರಕ್ಕೆ ಹೇಳಿ 2,500 ಕೋರ್ಸ್ ಕೊಡಿಸಿ ಅನ್ನೋ ಮಾತನ್ನು ಹೇಳ್ತೇನೆ. ಇನ್ನು ಅಧ್ಯಕ್ಷರೇ, ತಾವು ಟೈಮನ್ನು ಭಾಳ ನಿಗದಿ ಮಾಡಿದ್ರಿ, ಅದಕ್ಕೆ ನೀರಾವರಿಗೆ ಬಂದ್ಬಿಡ್ತೇನೆ. ಈಗ ಒಂದು ಕೆಲಸ ಮಾಡಿವ್ರೆ ರಾಯರೆಡ್ಡಿ ಅವರೇ, ಆಯ್ತು ಮುಗೀತು. ನಾನು ಅಲ್ಲ ಭಾಷಣ ಸರಿ ಇಲ್ಲ ಕೂತ್ಕೊಳ್ತೇನೆ. ನೋಡಿ ಅಧ್ಯಕ್ಷರೇ, ದಯವಿಟ್ಟು ಪ್ಲೀಸ್ ಅಧ್ಯಕ್ಷರೇ, ನೋಡಿ ಅಧ್ಯಕ್ಷರೇ, ನೀರಾವರಿ ವಿಚಾರದಲ್ಲಿ ನೋಡಿ, ಕರ್ನಾಟಕದಲ್ಲಿ ಒಟ್ಟು 7 ರಿವರ್ ಸಿಸ್ಟಮ್ ಇದೆ, 7 ನದಿ ಪಾತ್ರ ಇದೆ.
ಅದರಲ್ಲಿ ಪ್ರಮುಖವಾಗಿರೋದು ಎರಡೇ, ಕೃಷ್ಣ ಮತ್ತು ಕಾವೇರಿ. ಒಂದು ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಗಳಿದ್ದಾವೆ, ಅಂದರೆ ಈ ಕಾಳಿಯಿಂದ ನಿಮ್ಮೂರವರೆಗೆ ನೇತ್ರಾವತಿಯಿಂದ ಕಾಳಿ ನಡುವೆ ಬರ್ತಾವಲ್ಲಿ ಅಘನಾಶಿನಿ, ಕುಮದ್ವತಿ ಅಂತ ಬರ್ತಾವೆ, ಒಂದು 7-8. ಆ ನೀರು ನಮಗೆ ಅನುಕೂಲ ಆಗ್ತಾ ಇಲ್ಲ ಕರ್ನಾಟಕಕ್ಕೆ. ಸುಮಾರು 2400 TMC ಆಫ್ ವಾಟರ್ ಈಸ್ ಗೋಯಿಂಗ್ ಟು ಓಷನ್, 2400. ಇದಕ್ಕೆ ಕಾರಣ ಬೇರೆ ಬೇರೆ ಕಾರಣಗಳಿದೆ, ಅಲ್ಟಿಟ್ಯೂಡ್ ಪ್ರಾಬ್ಲಮ್ ಇದೆ. ಆದಾಗ್ಯೂ ನಮ್ಮ ಸರ್ಕಾರ ಎತ್ತಿನ ಹೊಳೆ ಅಲ್ಲಲ್ಲ ಒಂದು ಈಗ ಎಷ್ಟು ಹೊತ್ತು ತನಕ ಇದೆ, ಈಗ ನೀರಾವರಿ ಎಷ್ಟು ಮಾತಾಡ್ಲಿಕ್ಕೆ ಈಗ ಮಾತಾಡ್ತೇನೆ. ಅಲ್ಲಲ್ಲ ಈಗ ಟೈಮ್ ಎಷ್ಟು ಇದೆ? ನಾನೊಂದು 2:15 ನಾನು ಕ್ಲೋಸ್ ಮಾಡಿ. ಅಲ್ಲಲ್ಲ ಊಟಕ್ಕೆ ಬಿಡಬೇಕು, ಮಾಡ್ತೇನೆ. ಒಂದು ಕೆಲಸ ಮಾಡಿ, ಒಂದ್ ಸೆಕೆಂಡ್. ಆಯ್ತಾಯ್ತು, ನೀವು ಹೇಳಿದ್ದೆ. ಈಗ ಸದನವನ್ನು ಅಧ್ಯಕ್ಷರೇ, ಅದಕ್ಕೆ ಅದು ಪ್ರಯೋಜನ ಆಗ್ತಾ ಇಲ್ಲ. ಇನ್ನು ನೋಡಿ ಅಧ್ಯಕ್ಷರೇ, ಕಾವೇರಿ ನದಿಗೆ ಮಹಾರಾಜರ ಕಾಲದಿಂದ ಅದು ಬ್ರಿಟಿಷರಿದ್ದಾಗಿಂದ ಅಲ್ಲಿ ಹೆಚ್ಚು ನೀರಾವರಿ ಆಗಿ 2 ಗಂಟೆಗೆ ಮುಗಿಸಿ. 2 ಫಿನಿಶ್ ಮಾಡಿ. ಮಾಡ್ತೇನೆ, ಸ್ವಲ್ಪ ನೀರಾವರಿ ಮುಗಿಸಿ ಮಾಡ್ತೇನೆ. 2 ಗಂಟೆಗೆ ಇನ್ನು 10 ನಿಮಿಷ ಇದೆ. ಈ 10 ಮಿನಿಟ್ಸ್ ಹೇಳಿದ್ದು ಮಾತಾಡಿ ಮುಗಿಸಿ ಅಂತ. 10 ನಿಮಿಷ, ಓಕೆ. 10, 1, 5, 15 ಆಯ್ತು. ಅಧ್ಯಕ್ಷರೇ, ಕಾವೇರಿ ನದಿ 100% ವಾಟರ್ ಯುಟಿಲೈಸೇಷನ್ ಮಾಡಿಬಿಟ್ಟಿದ್ದಾರೆ. ಯಾಕಂದ್ರೆ ಹಿಂದಿನ ಕಾಲದಿಂದ ಮೋರ್ ದ್ಯಾನ್ ನಮ್ದು ಅಲಾಕೇಶನ್ ವಾಸ್ 284 TMC ಮಾಡಿಬಿಟ್ಟಿದ್ದಾರೆ. ಅಲ್ಲಿ ರಿವೈಸ್ಡ್ ಆರ್ಡರ್ ಆಗಿದೆ 178 TMC ಬಿಳಿಗೊಂಡ್ಲ ಹತ್ರ ನೀರು ಬಿಟ್ಬಿಟ್ರೆ ಸಾಕು, ಕರ್ನಾಟಕಕ್ಕೆ ನೀರು ಉಳಿತಾಯ ಆಗುತ್ತೆ. ಅದಕ್ಕೆ ನಮ್ಮ ಉಪಮುಖ್ಯಮಂತ್ರಿ ಸನ್ಮಾನ್ DK ಶಿವಕುಮಾರ್ ಈ ಒಂದು ಹೊಸ ಯೋಜನೆ ಮೇಕೆದಾಟು ಮಾಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಮಂತ್ರಿಗಳನ್ನ ಕರ್ಕೊಂಡೋಗಿ ಪಾದಯಾತ್ರೆ ಮಾಡಿಸಿದ್ರು. ಆ ಮೇಕೆದಾಟನ್ನ ಮಾಡಿಸಿದ್ರೆ ಅನುಕೂಲ ಆಗೋದು ಅಶೋಕ್ ಅವರಿಗೆ, ಮೊದಲೇದು ಫಸ್ಟ್ ಬೆನಿಫಿಷರಿ. ಅದು ನೀವು ಮಾಡ್ಕೊಳ್ತಾ ಇಲ್ಲ. ಈಗ ಕೋರ್ಟಲ್ಲಿ ನಮ್ಮ ಪರವಾಗಿ ಆಗಿದೆ, ಅದಕ್ಕೆ ಸ್ವಲ್ಪ ಹಣ ಕೊಡಿಸಿ. ಅದಕ್ಕೆ ಮೇಕೆದಾಟನ್ನ ಮಾಡುವಂತ ಇದನ್ನ ತೆಗೆದುಕೊಂಡಿದ್ದೆ. ಯಾಕೆ ಈ ಮಾತು ಹೇಳಿದೆ ಅಂದ್ರೆ ಅಧ್ಯಕ್ಷರೇ, ನಮ್ಮ ಸರ್ಕಾರ ಈ ಕೆಲಸ ಮಾಡ್ತಾ ಇದೆ. ಆದರೆ ಪ್ರಮುಖವಾಗಿ ಅಧ್ಯಕ್ಷರೇ, ಕೃಷ್ಣಾ ನದಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೇಜರ್ ರಿವರ್. 1400 ಕಿಲೋಮೀಟರ್ನಲ್ಲಿ ಸುಮಾರು ಒಂದು 600 ಕಿಲೋಮೀಟರ್, ನಮ್ಮ 450 ಕಿಲೋಮೀಟರ್ ಕರ್ನಾಟಕದಲ್ಲೇ ಹರಿದಿದೆ. ಇಲ್ಲೇ ಬೆಳಗಾವಿ ಜಿಲ್ಲೆಯಿಂದ ಹರಿದಿದೆ ಅಧ್ಯಕ್ಷರೇ. ಇದು 1973ರಲ್ಲಿನೇ ಕೃಷ್ಣಾ ನದಿ ನೀರನ್ನ ಬಳಕೆ ಮಾಡಬೇಕಂತ ಹೇಳಿ ಅವತ್ತಿನ ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ ಸರ್ಕಾರಗಳು. ಒಂದ್ ಸೆಕೆಂಡ್ ಅಲ್ಲ, ಇಂಪಾರ್ಟೆಂಟ್ ಅಲ್ಲ, 5 ನಿಮಿಷ ಮುಗಿಸ್ಲಿಕ್ಕೆ ಆಗ್ತದೆ ನಿಮ್ಗೆ? 5 ಮಿನಿಟ್ಸ್ ಅಲ್ಲಿ ಮುಗಿಸ್ತೀರಾ? ನಾನು 210 ಮಟ್ರ ಕೊಡಿ. 210 ಅಲ್ವ? ಆಯ್ತು, ಇಲ್ಲದ ಏನ್ ಪ್ರಯೋಜನ? ಕೇಳಿ ರಾಯರೆಡ್ಡಿ ಅವರೇ, ನಾ ಮಾತಾಡ್ದು ಕೇಳಿ. ನಿಮ್ 210 ಅಂತ ಹೇಳಿ 15 ಇನ್ನು 5 ನಿಮಿಷ 15 ನಿಮಿಷ ಬೇಕು. ಬಿಡ್ತೇನೆ ಅಧ್ಯಕ್ಷ. ನಂದು ಅಪ್ರಯೋಜಕ ನೋಡಿ ಅಧ್ಯಕ್ಷ, ಮೈ ರಿಕ್ವೆಸ್ಟ್. ನನ್ನ ಭಾಷಣ ಅಪ್ರಯೋಜಕ ಇದೆ ಅಂದ್ರೆ ನಾನು ಈಗಲೇ ನಾನು ಹೇಳ್ತೀನಿ ರಾಯರೆಡ್ಡಿ ಅವರೇ, ಈಗ ನೀವು 210 ಅಂತ ಹೇಳಿದ್ರೆ ಟೋಟಲ್ 15 ನಿಮಿಷ ಬೇಕು. ಆಯ್ತು, 15 ನಿಮಿಷ ಬೇಕು. ಅದಕ್ಕಾಗಿ ನಿಮಗೆ ಬೇಕಾಗಿ ವಿಶೇಷವಾಗಿ ಸದನವನ್ನು ನೀವು ಊಟ 2:30 ಗಂಟೆಗೆ ಸ್ಟಾರ್ಟ್ ಮಾಡ್ತೇನೆ, ನೀವು 2:45ಗೆ ಮುಗಿಸಿ. ಸದನವನ್ನು 2:30 ಗಂಟೆಗೆ ಪ್ರಾರಂಭಿಸಲಾಗುವುದು. ಈಗ ನಮ್ಗೆ